वंदे भगवन्तो पुनः पुनः श्रीमच्छङ्करभगवद्पूज्यपादसद्गुरुभ्यो नमः। वन्देदं सच्चिदानन्दं यतिवर्यं महामुनिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। यदा यो गुणो उद्भूतो भवति तदा तस्य किं लिंगमिति उच्यते। ಆಗ್ಬೇಕಾಗಿರೋದು ಯಾವಾಗ ಯಾವ ಗುಣವು ಎದ್ಕೊಂಡದ್ದಾಗ ಆಗತ್ತೋ ನೋಡಿ. ಗುಣ ಎದ್ಕೊಳ್ಳೋದು ಇಲ್ಲೇ ಮನಸ್ಸಿನಲ್ಲಿ ಬುದ್ಧಿಯಲ್ಲೇ, ಹೊರಗಡೆ ಎದ್ಕೊಳ್ಳೋದ ಗುಣ. ಯಾವಾಗ ಯಾವ ಗುಣ ಎದ್ಕೊಂಡದ್ದಾಗಿ ಆಗುತ್ತದೆಯೋ ಅವಾಗ ಅವನಲ್ಲಿ ಯಾವ ಗುಣ ಎದ್ಕೊಂಡಿದ್ದಕ್ಕೆ ಏನ್ ಗುರುತು. ಕೋಪ ತಾಪ ಬಂದಾಗ ಹೇಗಿರುತ್ತೆ ಮುಖ, ಖುಷಿಯಾಗಿದ್ದಾಗ ಹೇಗಿರುತ್ತೆ, ತೂಕಡಿಸ್ತಾ ಇದ್ದಾಗ ಹೇಗಿರ್ತಾನೆ ಅಲ್ಲ. ತೂಕಡಿಕೆ ಬರ್ತಾ ಇದೆ ಹೆಂಗಿರುತ್ತಾ ಗೊತ್ತು. ಕೋಪ ಬಂದಾಗ ಮುಖದಲ್ಲೇ ಅವನ ಚೆಹರೆ ಗೊತ್ತಾಗುತ್ತೆ ಹಿಂಗೆ ಆಗಿದ್ದಾನೆ ಅಂತ. ಮುಖ ಎಲ್ಲಕ್ಕೂ ಒಳಗಿದಕ್ಕೆ ಪಾಠ ಹೇಳ್ಕೊಡುತ್ತೆ. ಮನಸ್ಸಲ್ಲಿ ಏನಿದೆ ಅನ್ನೋಕ್ಕೆ ಮುಖ ಚಿತ್ರ ಇದೇ ಇದೆಯಾ ಅವನ ಮನಸ್ಸಲ್ಲಿ ಅಂತ. ಆಗ ಅವನಿಗೆ ಲಿಂಗನ ಗುರುತು ಯಾವುದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ. ಸರ್ವದ್ವಾರೇಷು ದೇಹೇಸ್ಮಿನ್ ದೇಹೇಸ್ಮಿನ್ ಪ್ರಕಾಶಃ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ತದ್ವೃದ್ಧಿಂ ಸತ್ಯಮಿತ್ಯುತ. ಸತ್ವಂ ಇತ್ಯುತ ಇತಿ ಉತ. ಯಾವ ಸಪ್ತ ತಲೆಮಾರಲ್ಲೂ ಇಲ್ಲ ಸಂಸ್ಕೃತ ಗಂಧ ಅಲ್ಲ. ತಾತ ದಾದ ಅಂತ ಹೇಳ, ತಾತ ಮುತ್ತಾತ ಅಜ್ಜ ಬುದ್ಧಿ ಸಂಸ್ಕೃತ ಗಂಧನೂ ಇಲ್ಲ ಅಂತ. ಸತ್ಯಮಿಚ್ಚಿದ ಗಂಧ ಸಂಸ್ಕೃತ ವೇದಾದಿಗಳು ಸಂಸ್ಕೃತ ಮಾಡಿದಿಲ್ಲ ಅವರು. ಸಂಸ್ಕೃತ ಇದಿಲ್ಲ ಅವರು ಹಿಡಿದರು. ರಾಮಸ್ವಾಮಯ್ಯ ಸಂಸ್ಕೃತ ಹಿಡಿದರು ಅವರು. ಸರ್ವದ್ವಾರ ಎಲ್ಲ ನಮ್ಮ ಅಕ್ಷರ ಅಂತ ಬಂದ್ರು ಅವರೇ ಹೇಳ್ತಾರೆ. ಸರ್ವದ್ವಾರೇಶೋ ಹೇಳಿ 11ನೇ ಶ್ಲೋಕಾರ್ಥ. ಎಲ್ಲಾ ಇಂದ್ರಿಯ ದ್ವಾರದಲ್ಲೂ ಪ್ರಕಾಶ ಚಡಪಡಿಸ್ತಾ ಇರ್ತಾನೆ. ತಿಳ್ಕೋಬೇಕು, ಕೇಳಬೇಕು, ನೋಡ್ಬೇಕು, ವಿಚಾರಬೇಕು, ಮೊದಲಬೇಕು. ಏನು ಒಂದು ನಿಮಿಷನೂ ಅವನು ಅರ್ಸ್ಕೊಳ್ಳೋದಕ್ಕೆ ವೆಸ್ಟ್ ಮಾಡೋದ ಟೈಮಲ್ಲಿ ಯಾವಾಗೂ ಪ್ರಕಾಶ ಅಂದ್ರೆ ಜ್ಞಾನ ಪ್ರಕಾಶ ಇಲ್ಲಿ ಉಂಟಾಗ್ತಾ ಇರುತ್ತೋ. ಜ್ಞಾನ ಯದಾ ತದ ಯಾವಾಗ ಆ ಜ್ಞಾನ ಬೆಳೆದದ್ದಾಗ ಆಗುತ್ತದೆಯೋ ಆಗ ಸತ್ವಗುಣ ಬಂದಿದೆ, ಸತ್ವಗುಣ ಎದ್ಕೊಂಡಿದೆ. ತುಂಬಾ ತಿಳ್ಕೊಳಕ್ ಒದ್ದಾಡ್ತಿರ್ತಾರೆ. ಹಬ್ಬಗಳು ಅದನ್ನು ರೆಫರೆನ್ಸ್ ಮಾಡ್ತಾರೆ, ಇದನ್ನು ಓದ್ತಾರೆ, ಅದನ್ನು ಕೇಳ್ತಾರೆ, ಇದನ್ನು ನೋಡ್ತಾರೆ. ನೋಡೋದು, ಕೇಳೋದು, ಯೋಚನೆ ಮಾಡೋದು, ವಿಚಾರ ಮಾಡೋದು, ತಿಳ್ಕೊಳ್ಳೋದು, ಅವ್ರ ಹತ್ರ ಹೋಗೋದು, ಈ ಜ್ಞಾನದಲ್ಲಿ ಭಾಳ ತೊಡಗಿರ್ತಾರೆ, ಚಡಬಡಿಸ್ತಾ ಇರ್ತಾರಲ್ಲ. ಎಲ್ಲ ಇಂದ್ರಿಯವು ಅರಿವಿಗಾಗಿ ಹಾತುವರಿತಾ ಇರುತ್ತೆ. ಅರಿವಾಗಿ ಹಾತುವರಿತಾ ಇದ್ರೆ ಆಗ ಅವನಿಗೆ ಪ್ರಕಾಶ ಜ್ಞಾನ ಉಂಟಾಗಿದೆ. ಅವಾಗ ಸತ್ವಗುಣ ಉಂಟಾಗಿದೆ, ಹೆಚ್ಚಾಗಿದೆ ಅಂಥೇಳಿ ಅದನ್ನು ಊಹೆ ಮಾಡಬೇಕು. ಸರ್ವದ್ವಾರೇಷು ಆತ್ಮನಃ ಉಪಲಬ್ಧಿದ್ವಾರಾಣಿ ಶ್ರೋತ್ರಾದೀನಿ ಸರ್ವಾಣಿ ಕರಣಾನಿ. ಸರ್ವೇಷು ಸರ್ವದ್ವಾರೇಷು ಅಂತಃಕರಣಸ್ಯ ಬುದ್ಧೇಃ ವೃತ್ತಿಃ ಪ್ರಕಾಶಃ ದೇಹೇ ಅಸ್ಮಿನ್ ಉಪಜಾಯತೆ ತದೇವ ಜ್ಞಾನಂ. ಹೇಳಿ. ಎಲ್ಲಾ ಇಂದ್ರಿಯಗಳಲ್ಲೂ ತಿಳ್ಕೊಳ್ಳುವಂತಹ ಒಂದು ವಿವೇಕಕ್ಕೆ ಪ್ರಧಾನವಾದ ಗುಣ ಬಂದ್ರೆ ಆವಾಗ ಸತ್ವಗುಣ ಅಂತ. ಇಲ್ಲಿ ಸತ್ವಗುಣ ಕಾಲದಿಂದಲೂ ಬರುತ್ತೆ, ವಯಸ್ಸಿನಿಂದಲೂ ಬರುತ್ತೆ, ಆಹಾರದಿಂದಲೂ ಬರುತ್ತೆ, ಸತ್ಸಂಗದಿಂದಲೂ ಬರುತ್ತೆ. ಸತ್ವಗುಣ ಬೆಳಗಿನ ಜಾವ ಚೆನ್ನಾಗಿರುತ್ತೆ, ಬಿಸಿಲು ಹತ್ತು ಬಿಟ್ರೆ ತಮೋ ಗುಣಕ್ಕೆ ಹೋಗ್ಬಿಡ್ತಾನೆ.
ಇಲ್ಲಿ ಹೋದ್ರೆ ಆಸೆ ಜಾಸ್ತಿ ಆದ್ರೆ ರಜೋಗುಣಕ್ಕೆ ಹೋಗ್ಬಿಡ್ತಾನೆ. ಸತ್ವಗುಣ ಹೆಚ್ಚಾಗೋದು ಯಾವಾಗ ಅಂದ್ರೆ ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, 4 ಗಂಟೆಗೆ ಎದ್ರೆ ಆಗ ಸತ್ವಗುಣ ಇರುತ್ತೆ ಅಂತ. ಅದು ವಯಸ್ಸು ಮುಖ್ಯ. ವಯಸ್ಸು ತೀರಾ ಮೀರಿದ್ರೆ ಯಾವಾಗ್ಲೂ ತಮೋ ಗುಣವೇ ಇರೋದು, ರಜೋಗುಣವು. ಸತ್ವಗುಣ 11ರಿಂದ ಹಿಡಿದು 24ರವರೆಗೆ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಜ್ಞಾನದ ಕಾಲ. ಹಾಗೆ ವಯಸ್ಸಿನಿಂದಲೂ ಬೆಳಗಿನ ಜಾವ ಮೊದಲು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಬೆಳಗಿನ ಜಾವ ಎದ್ದಾಗಲೂ ಆಹಾರವೂ ಮುಖ್ಯ. ಅಲ್ಲಿ ಆಹಾರ ಸಾತ್ವಿಕ ಆಹಾರ ತಿನ್ಬೇಕು. ತುಂಬಾ ತಮೋ ಗುಣವಾದ ಈ ಬೆಳ್ಳುಳ್ಳಿ ಈರುಳ್ಳಿ ತಿನ್ಬಿಟ್ರೆ ನಿದ್ದೆನೆ ಬರೋದು. ತಮೋ ಗುಣದ ಆಹಾರದಿಂದ ತಮೋ ಗುಣ ಹೆಚ್ಚಾಗತ್ತೆ. ಗುಣದ ಆಹಾರ ಅಂತಾರೆ. ಆದ್ರೆ ಇದು ಎಲ್ಲಿಂದ ಎಲ್ಲಿವರೆಗೆ ಯೋಚನೆ ಮಾಡ್ಬೇಕು ಅಂದ್ರೆ, ಅತಿ ಹುಳಿ ತಿಂದವನಿಗೆ ಒಂದ್ ಸ್ವಲ್ಪ ತಾಮಸ ಗುಣ ಹೆಚ್ಚು. ಅದು ಹೋಗ್ತಾ ಹೋಗ್ತಾ ಹೆಂಡ ಆಗ್ಬಿಡತ್ತದು. ಹೆಂಡ ಕುಡಿದ್ರೆ ಹೇಗೆ ಅಮಲು ಬರುತ್ತೋ ಬುದ್ಧಿಗೆ ಹಾಗೆ ತಮೋ ಗುಣದ ಆಹಾರ. ಮುಂದೆ ಹೇಳ್ತಾನೆ ಆಹಾರದಲ್ಲೂ 3 ವಿಧವಾದದ್ದು ಅಂತ. ಹೀಗೆ ಆಹಾರದಿಂದಲೂ, ವಯಸ್ಸಿನಿಂದಲೂ, ಕಾಲದಿಂದಲೂ 3 ಗುಣಗಳು ಎದ್ಕೊಳ್ಳುತ್ತೆ ಮನುಷ್ಯನಿಗೆ. ಮನುಷ್ಯ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಸತ್ವಗುಣ ಕಾಲದಲ್ಲಿ ಸತ್ವಗುಣವನ್ನೇ ಹೆಚ್ಚು ಮಾಡಿಕೊಂಡು ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕು ಅನ್ನೋಕ್ಕೋಸ್ಕರ ಈ ಉಪದೇಶ. ಎಲ್ಲ ಇಂದ್ರಿಯಗಳು ಜ್ಞಾನ ಪ್ರಧಾನವಾಗಿರ್ಬೇಕು, ಜ್ಞಾನಕ್ಕೋಸ್ಕರ ಎಲ್ಲವನ್ನು ಸಮಯವನ್ನು ವಿನಿಯೋಗಿಸ್ಬೇಕು ಅಂದ್ರೆ ಸತ್ವಗುಣ ಬಂದಿದೆ ಅಂತ ಅರ್ಥ. ಇಷ್ಟಕ್ಕೂ ನಿಜವಾಗಿ ಹೇಳೋದಾದ್ರೆ ಸತ್ಸಂಗ ಪ್ರಧಾನ. ಸತ್ಸಂಗವಿಲ್ಲದೆ 3 ಬರೀ ಇದ್ರೆ ಆಗಲ್ಲ. ಒಳ್ಳೆಯ ವಿಚಾರ, ಒಳ್ಳೆಯ ವಿವೇಕ ಬರಬೇಕು ಅಂದ್ರೆ ಮಹಾತ್ಮರ ಸಹವಾಸ ಅಥವಾ ಸತ್ಸಂಗ ಇದು ಎರಡನ್ನು ಇಟ್ಕೊಂಡು ಈ ದೇಹದಲ್ಲಿ ಸತ್ವಗುಣ ಬುದ್ಧಿಯ ವೃತ್ತಿ. ಈ ಬುದ್ಧಿ ವೃತ್ತಿ ಅಂದ್ರೆ ವಿವೇಕ ಪ್ರಧಾನ ಅಂತ ಹೇಳ್ತಾರೆ. ಈ ಬುದ್ಧಿ ಅನ್ನೋದು ಅಧ್ಯವಸಾಯಾತ್ಮಿಕ ಬುದ್ಧಿ, ವಿವೇಕಯುಕ್ತ ಬುದ್ಧಿ. ಮನುಷ್ಯನಿಗೆ ಬುದ್ಧಿಯೇ ಪ್ರಧಾನ ಇಡೀ ಇಂದ್ರಿಯಗಳಲ್ಲಿ. ಅದು ವಿವೇಕ ಪ್ರಧಾನವಾದ್ರೆ ಆವಾಗ ಸತ್ವಗುಣ ಎದ್ದಿದೆ ಅಂತ ಅರ್ಥ. ಸರ್ವದ್ವಾರೇಶು ಆತ್ಮನಃ ಉಪಲಬ್ಧಿ ದ್ವಾರಾಣಿ ಶ್ರೋತ್ರಾದೀನಿ ಸರ್ವಾಣಿ ಕರಣಾನಿ ಯೇಷು ಸರ್ವದ್ವಾರೇಷು ಅಂತಃಕರಣಸ್ಯ ಬುದ್ಧೇಃ ವೃತ್ತಿಃ ಪ್ರಕಾಶಃ ಅಸ್ಮಿನ್ ಉಪಜಾಯತೆ ತದೇವ ಜ್ಞಾನಂ. ಯದಾ ಏವಂ ಪ್ರಕಾಶಃ ಜ್ಞಾನಾಖ್ಯಃ ಉಪಜಾಯತೆ ತದಾ ಜ್ಞಾನ ಪ್ರಕಾಶೇನ ಲಿಂಗೇನ ವಿದ್ಯಾತ್ ವಿವೃದ್ಧಂ ಉದ್ಭೂತಂ ತತ್ವಂ ಇತಿ ಉತ ಅಪಿ. ಎಲ್ಲಾ ಆತ್ಮನ ದ್ವಾರಗಳು ಅಂತ. ಇಂದ್ರಿಯಗಳು ದ್ವಾರಗಳೇ ಹೊರತು ಇಂದ್ರಿಯಗಳಲ್ಲಿ ನೇರವಾಗಿ ಚೈತನ್ಯ ಅನ್ನೋದು ಇಲ್ಲ ಅನ್ನೋಕ್ಕೋಸ್ಕರವಾಗಿ ಉಪಲಬ್ಧಿ ದ್ವಾರಾಣಿ ಅಂತ ಬರೋದು. ಜ್ಞಾನ ಆತ್ಮನದೇ, ಚೈತನ್ಯ ಅನ್ನೋದು ಆತ್ಮದು. ಅದು ಅಂತಃಕರಣ ಬುದ್ಧಿ ಇವುಗಳ ಮೂಲಕವಾಗಿ ಇಂದ್ರಿಯಗಳಿಗೆ ಬರುತ್ತೆ. ಇಂದ್ರಿಯಗಳು ಶ್ರೋತ್ರಾದಿ ಜ್ಞಾನೇಂದ್ರಿಯಗಳು ಯಾವಾಗ ಕೇವಲ ಜ್ಞಾನಕ್ಕೋಸ್ಕರ ಪ್ರಧಾನವಾಗಿರುತ್ತೋ ಆವಾಗ ಅಂತಃಕರಣದಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಪ್ರಕಾಶ ಅಂದ್ರೆ ಜ್ಞಾನ ಅಂತ ಅರ್ಥ. ಇಲ್ಲಿ ಪ್ರಕಾಶ ಅಂದ್ರೆ ಬೆಳಕು ಅಂತ ಅರ್ಥ ಅಲ್ಲ, ಜ್ಞಾನ ಅಂತ ಅರ್ಥ ಇಲ್ಲ. ಬುದ್ಧಿಗೆ ಹೊಳೆಯಿತು, ಬೆಳಕಾಯಿತು ಅಂದ್ರೆ ಜ್ಞಾನ ಬಂತು ಅಂತ ಅರ್ಥ. ಆಗಲೇ ಜ್ಞಾನ ಬಂತು. ಆಗ ಪ್ರಕಾಶ, ಜ್ಞಾನವೆಂಬ ಪ್ರಕಾಶ ಹುಟ್ಕೊಳ್ಳುತ್ತೆ. ಆ ಜ್ಞಾನ ಪ್ರಕಾಶ ಹುಟ್ಕೊಂಡಾಗ ಪರವಾಗಿಲ್ಲ, ನಮ್ಮಲ್ಲಿ ಸತ್ವಗುಣ ಇದೆ ಅಂತ ನಾವು ಸತ್ವಗುಣವನ್ನ ನಮ್ಮಲ್ಲಿ ಯಾವಾಗ ಉಂಟಾಯ್ತು ಅಂತ ತಿಳ್ಕೊಳ್ಳೋ ಇದೊಂದು ಗುರುತು ಅಂತ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹವೇ ಬರಬೇಕು. ಇಂದ್ರಿಯಗಳೆಲ್ಲ ಅದಕ್ಕೆ ಸಮರ್ಥವಾಗಿರ್ಬೇಕು, ತಿಳ್ಕೊಳ್ಳೋಕೋಸ್ಕರ ಜಾಗರೂಕವಾಗಿರ್ಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಸತ್ವಗುಣ ಬಂದಿದೆ, ಸತ್ವಗುಣ ಅನ್ನೋದು ಎದ್ದಿದೆ ಅಂತ ತಿಳ್ಕೋಬೇಕು. ಈ ಸತ್ವಗುಣ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡತ್ತೆ ಬುದ್ಧಿ. ಅರ್ಥವಾಗದೆ ಹೋದರೆ ಇಲ್ಲ ಬೇರೆ ಕಡೆ ಹೋಗುತ್ತೆ, ಇಲ್ಲಿದ್ರು ನಿದ್ದೆಗೆ ಹೋಗುತ್ತೆ. ಅದಕ್ಕೆ ನಮ್ಮ ವೇದಾಂತ ಪಾಠಗಳಲ್ಲಿ ಬಹಳವಾಗಿ ಇಲ್ಲ ವಿಕ್ಷೇಪ, ಇಲ್ಲ ಮಲ ಅಂದ್ರೆ ನಿದ್ದೆ ಹೋಗೋದು, ಇಲ್ಲ ಬೇರೆ ಕಡೆ ಹೋಗೋದು ಕೇಳೋಕ್ ಆಗೋಲ್ಲ. ಯಾಕಂದ್ರೆ ವಿವೇಕ ಇರೋಲ್ಲ. ಪ್ರಪಂಚದ ವಸ್ತುವಿನ ವಿವೇಕದ ಹಾಗಲ್ಲ, ಇದು ಬಹಳ ವಿವೇಕ ಪ್ರಧಾನವಾದಂತಹದ್ದು. ಅಂತಹ ವಿವೇಕ ಅನ್ನೋದನ್ನ
ಇಂದ್ರಿಯಗಳ ಮುಖಾಂತರ ಬುದ್ಧಿಯಲ್ಲಿ ನಾವು ಪಡ್ಕೊಳ್ಬೇಕು. ಆ ವಿವೇಕ ಬಂದಿದೆ, ವಿವೇಕಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತ. ಈ ವಿವೇಕದಲ್ಲೂ ಕಾರ್ಯಕಾರ್ಯ ವಿವೇಕ, ಕ್ರಿಯಾಪ್ರಿಯ ವಿವೇಕ, ಸತ್ಯಾನೃತ ವಿವೇಕ, ಆತ್ಮಾನಾತ್ಮ ವಿವೇಕ, ಈ ವಿವೇಕಗಳೆಲ್ಲ ಬೇರೆ ಬೇರೆ ತರ ಇದೆ. ಎಲ್ಲ ಬೆರಕೆ ಆಗ್ಬಿಟ್ಟಿದೆ. ಆ ಬೆರಕೆಯಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಏನು ಗೊತ್ತಾಗಲ್ಲ. ಆದ್ರಿಂದ ವಿವೇಕ ಪ್ರಧಾನವಾದಂಥ ಜ್ಞಾನ ಮನುಷ್ಯನಿಗೆ ಬೇಕು ಅನ್ನೋಕ್ಕೋಸ್ಕರವಾಗಿ ಸತ್ವಗುಣದ ಲಕ್ಷಣವನ್ನು ಭಗವಂತ ಹೇಳಿದ್ದಾನೆ. ಇನ್ನು ರಜೋಗುಣವನ್ನು ಹೇಳ್ತಾನೆ. ರಜಸಃ ಪ್ರಶ್ನೆ ಇಲ್ಲ. ಹಲೋ ಹೇಳಿ. ಘ್ರಾಣೇಂದ್ರಿಯ, ಸ್ಪರ್ಶೇಂದ್ರಿಯ, ರಸನೇಂದ್ರಿಯದಲ್ಲಿ ಹೇಗೆ ಸತ್ವಗುಣ ಇದಾಗುತ್ತೆ? ಸರ್ವದ್ವಾರೇಶು ಅಂದ್ರೆ ಎಲ್ಲಾ ಕಾರಣ ಅಂದ್ರೆ ಸ್ಪರ್ಶೇಂದ್ರಿಯ, ಘ್ರಾಣೇಂದ್ರಿಯ. ಭಾಷ್ಯಕಾರ ಬರೋದು ಎಲ್ಲಾ ಇಂದ್ರಿಯಗಳು ಜ್ಞಾನದ ದ್ವಾರವೇ ಹೊರತು ಆಯಾ ಇಂದ್ರಿಯ ವಿಷಯವೇ ಪ್ರಧಾನ ಅಲ್ಲ ಅಂತ. ಅಲ್ಲ, ಸತ್ವಗುಣ ಹೇಗೆ ಅದರಲ್ಲಿ ಎಂತ? ಸತ್ವಗುಣ ಅಂದ್ರೆ ನೀವು ಆಹಾರ ನೀವು ತಗೋತಾ ಇದ್ದೀರಿ ನಿಂತ್ಕೋಣ, ಸತ್ವ ಸಾತ್ವಿಕ ಆಹಾರ ವಾಸನೆ ನೋಡಿದ್ರೆ ಗೊತ್ತಾಗತ್ತೆ ಇದು ಯಾತಯಾಮಂ ಗತರಸಂ ಪೂತಿ ಪರೀಕ್ಷಿತಂಚಯತ್ ಆಹಾರ ಆಯ್ತಲ್ಲ. ಇವಾಗ ಸ್ಪರ್ಶ ಗುಣದಲ್ಲಿ ಘ್ರಾಣದಲ್ಲಿ ಇಂತ ಇದು ಸಾತ್ವಿಕ ಘ್ರಾಣೇಂದ್ರಿಯತೆ, ಅದು ಘ್ರಾಣೇಂದ್ರಿಯ ವಿವೇಕ ಮಾಡ್ಕೋಬೇಕು. ಓ ಇದು ತಮೋ ಗುಣದ ಆಹಾರ ಅಂತ. ಹಾಗೆ ಸ್ಪರ್ಶದಲ್ಲೂ ಅಷ್ಟೇ ಎಲ್ಲಾ ಇಂದ್ರಿಯಗಳು ಜ್ಞಾನಕ್ಕೋಸ್ಕರ ಬರೋದು, ಇಂದ್ರಿಯ ವಿಷಯ ಪ್ರಧಾನ ಅಲ್ಲ. ಇಂದ್ರಿಯ ವಿಷಯದಲ್ಲಿ ಸತ್ವಗುಣ ಅಂತ ಹೇಳ್ತಾ ಇಲ್ಲ ಅವರು. ಇಂದ್ರಿಯ ವಿಷಯಗಳು ಕೊಡುವಂತಹ ಜ್ಞಾನ ಇದೆಯಲ್ಲ, ಆ ಜ್ಞಾನದಲ್ಲಿ ಸತ್ವಗುಣ ಸೇರ್ಕೊಳ್ಬೇಕೆ ಹೊರತು ಇಂದ್ರಿಯ ವಿಷಯ ಏನಾದ್ರೂ ಆಗಲಿ, ಸ್ಪರ್ಶ ಏನಾದ್ರೂ. ಸ್ಪರ್ಶದಿಂದ ಇಂಥ ಸತ್ವಗುಣ ಹೆಂಗ ಬೇಕು ಬರುತ್ತೆ? ಅಯ್ಯೋ, ಸತ್ವಗುಣ ಸ್ಪರ್ಶ ಗುಣದಲ್ಲೂ ತುಂಬಾ ಮೆತ್ತಗಿರೋ ಜಾಗದಲ್ಲಿ ಕೂತ್ರೆ ನಿದ್ದೆಗೆ ಹೋಗ್ತಾನೆ. ಸ್ವಲ್ಪ ಗಟ್ಟಿಯಾಗಿ ಹೊರಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ಸ್ಪರ್ಶದಲ್ಲಿ ಸ್ವಲ್ಪ ಅತಿ ಚಳಿನೂ ಇರಬಾರ್ದು, ಅತಿ ಸೆಖೆನೂ ಇರಬಾರ್ದು. ಆ ಜಾಗದಲ್ಲಿ ಕೂತ್ಕೋಬೇಕು. ಸ್ಪರ್ಶದಲ್ಲೇ ಜಾಸ್ತಿ ಮನುಷ್ಯನಿಗೆ ಸುಖ ದುಃಖ ಅನುಭವ. ಆಗ್ಲಿ ಹೋಗ್ಬಾರ್ದು. ಸ್ಪರ್ಶ ಗುಣ ಭೋಗ ಕೆಳದ್ ಬಿಡುತ್ತೆ. ಸ್ಪರ್ಶ ಯೋಗ ನಮ್ದು ಮುಟ್ಟಬಾರ್ದು. ಹಾಗೇ ಸಾತ್ವಿಕವಾದ ಸ್ಪರ್ಶ ಇರಬೇಕು. ಎಲ್ಲಾ ಇಂದ್ರಿಯಗಳು ಆ ಗುಣವನ್ನ ಸಾತ್ವಿಕ ಮಾಡ್ಬೇಕು ಅಂತಲ್ಲ, ಸತ್ವಗುಣದ ದಾರಿಯಲ್ಲಿ ಹೋಗ್ಬೇಕು ಅನ್ನೋಕ್ಕೋಸ್ಕರ ಆ ಇಂದ್ರಿಯಗಳ ಕೆಲಸ ಏನೋ ಮಾಹಿತಿ ಕೊಡೋದಷ್ಟೇ. ಎಷ್ಟು ಮಾಹಿತಿ ಕೊಟ್ರೆ ಆಯ್ತು, ಹಿಂಗೀಗ ಅಲ್ಲಿಂದ ಮುಂದಕ್ಕೆ ಏನು ಇಲ್ಲ ಇಂದ್ರಿಯ ಕೆಲಸ. ಈಗ ಭಕ್ತಿ ಯೋಗ ಮತ್ತೆ ಇದು ಮಾಡಿದವ್ರು ಅದು ಸತ್ವನೇ ಆಗುತ್ತೆ ಅಲ್ಲ ಗುರು? ಜ್ಞಾನ ಅಂತ ಒಳ್ಳೆದ್ದು. ಆದ್ರೆ ಭಕ್ತಿ ಇಡೋದು ಎಲ್ಲಿ, ನೀವು ಅಭಿವ್ಯಕ್ತಿ ಹೇಗ್ ಮಾಡ್ತೀರಿ ಅಂತ ಅದರ ಮೇಲೆ ಸತ್ವಗುಣ ರಜೋಗುಣ ಹೋಗುತ್ತೆ. ಪ್ರೇಮ ಇಡ್ತೀರಪ್ಪ, ಪರಮಾತ್ಮನಲ್ಲಿ ಇಡ್ತೀರೋ, ಪ್ರಪಂಚದಲ್ಲಿ ಇಡ್ತೀರೋ, ಗುರುಗಳಲ್ಲಿ ಇಡ್ತೀರೋ, ಎಲ್ಲಿಡ್ತೀರಿ ಅನ್ನೋದು ಒಂದು, ಹೇಗೆ ಇಡ್ತೀರಿ ಅನ್ನೋದು ಎರಡು. ಅವರಿಗೆ ಹೆಂಡದ್ದ ನೈವೇದ್ಯ ಮಾಡ್ಬೇಕು, ರಕ್ತ ಮಾಂಸ ನೈವೇದ್ಯ ಮಾಡೋದು ಇರುತ್ತೆ. ರಜಂತೆ ತಾಮಸ ಗುಣ ಜನ ಅಂತ ಹೇಳಿದಾಗ ತಮೋ ಗುಣದ ಭಕ್ತಿಯೂ ಇರುತ್ತೆ, ರಜೋಗುಣದ ಭಕ್ತಿಯೂ ಇರುತ್ತೆ, ಸಾತ್ವಿಕ ಭಕ್ತಿಯೂ ಇರುತ್ತೆ. ಅಹಿಂಸಾ ವ್ರತವಾದದ್ದು ಸಾತ್ವಿಕ ಭಕ್ತಿ. ಹಿಂಸೆ ಇದೆಲ್ಲ ಇದ್ರೆ ರಾಜಸ ಭಕ್ತಿ. ಭಕ್ತಿ ಯೋಗದಲ್ಲೂ ಇದೆ. ಆದ್ರೆ ಶುದ್ಧವಾದ ಭಕ್ತಿ ಸತ್ಸಂಗದಲ್ಲಿ ಬಂದ ಮೇಲೆ ಈ ಮೂರು ಗುಣಗಳು ಹೋಗ್ಬಿಡತ್ತೆ. ಮುಂದೆ ಹೇಳ್ತಾನೆ ಭಗವಂತ, ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಪರಮಾತ್ಮನನ್ನೇ ಶುದ್ಧವಾದ ಪ್ರೇಮದಿಂದ ಯಾರು ಭಕ್ತಿಯನ್ನು ತೋರಿಸ್ತಾನೋ ಮೂರು ಗುಣಗಳನ್ನು ಮೀರಿ ಬಿಡ್ತಾನೆ ಅವನು. ಆ ಭಕ್ತಿಯೋಗದ ವಿಶೇಷವೇ ಬಹಳ ದೊಡ್ಡದು. ಈಗ ನಾವು ಇನ್ನೂ ವ್ಯವಹಾರದಲ್ಲಿದ್ದೀವಿ. ವ್ಯವಹಾರದಲ್ಲಿದ್ದಾಗಲೇ ಇಂದ್ರಿಯಗಳನ್ನ ಸ್ವಲ್ಪ ಹತೋಟಿ ಮಾಡಿ ಸತ್ವಗುಣ ತಗೊಂಬನ್ನಿ, ರಜೋಗುಣ ತಮೋಗುಣಕ್ಕೆ ಹೋಗ್ಬೇಡಿ ಅನ್ನೋಕ್ಕೋಸ್ಕರವಾಗಿ ಇಲ್ಲಿ ಮುಂದಿನ ರಜೋಗುಣವನ್ನು ಹೇಳ್ತಾನೆ. ರಜಸಃ ಉದ್ಭೂತಸ್ಯ ಇದಂ ಚಿಹ್ನಂ. ಲೋಭ ಪ್ರವೃತ್ತಿರಾರಂಭಃ ಅಶಮಸ್ಪೃಹ ಯಸ್ಯೇತಾನಿ ಜಾಯಂತೆ ವೃದ್ಧೇ ಭರತರ್ಷಭ. ಲೋಭಃ ಪ್ರವೃತ್ತಿಃ ಆರಂಭಃ ಕರ್ಮಣಾಂ ಅಶಮಃ ಸ್ಪೃಹಾ ರಜಸಿ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಲೋಭ ಅಂದ್ರೆ ಸಂಗ್ರಹ ಮಾಡೋದು, ಇನ್ನೊಬ್ಬರ ವಸ್ತು ನಾವು ಬೇಕು ಅನ್ನೋದು, ಕೂಡ ಹಾಕೊಳ್ಳೋದು, ಇದು ಲೋಭ. ಅಂದ್ರೆ ದಾನಕ್ಕೆ ವಿರುದ್ಧವಾದಂತಹ ಗುಣ ಲೋಭ. ಮನುಷ್ಯನಿಗೆ ಕೊಡೋಕ್ ಬರಲ್ಲ,
ಕೂಡ್ ಹಾಕೊಳ್ಳೋಕ್ ಬರುತ್ತೆ. ಅದನ್ನ ಕೂಡ್ ಹಾಕೋಬೇಕು, ಸಂಪಾದನೆ ಮಾಡ್ಬೇಕು, ಸಂಗ್ರಹ ಮಾಡ್ಬೇಕು, ಯಾತಕ್ಕಾದ್ರೂ ಬರುತ್ತೆ, ಏನಾದ್ರೂ ಆಗ್ಲಿ ಇಟ್ಕೋಬೇಕು ಅಂತ ಹೇಳಿ ಈ ಸಂಗ್ರಹ ಬುದ್ಧಿಯನ್ನ ರಜೋಗುಣ ಅಂತ ಕರೆದಿದ್ದಾರೆ. ಸಂಗ್ರಹ ಮಾಡಬೇಕು ಅನ್ನೋದು. ಇದು ಪ್ರಪಂಚದ ವಸ್ತು ನಮ್ಗೆ ಏನಾಗಿದೆ ಅಂದ್ರೆ ಭಗವಂತ ಒಂದೇ ಮನಸ್ಸು ಕೊಟ್ಟಿದ್ದಾನೆ. ಒಂದು ಮನಸ್ಸಲ್ಲಿ ಒಂದ್ಸಲ ಒಂದೇ ನೆನಪಿರೋದು. ನೀವು ತುಂಬಾ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರು ನಿಮ್ ಮನಸ್ಸು ಅಷ್ಟನ್ನು ನೆನಪಿಸ್ಕೊಳಕ್ ಆಗಲ್ಲ. ಮರೆತು ಬಿಟ್ರೆ ಅದು ಇದ್ರೂ ಇಲ್ದಾಗ ಆಗ್ಬಿಡತ್ತೆ. ಸುಮ್ಮನೆ ಯಾವ್ದಕ್ಕೆ ಎಲ್ಲ ವಸ್ತುಗಳನ್ನು ಇಟ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಕಡಿಮೆ, ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪದರಲ್ಲಿ ನಾವು ಬಳಸೋ ಹೋಗ್ಬೇಕು. ಜಾಸ್ತಿ ಇದ್ದಷ್ಟು ರಗಳೆ ಜಾಸ್ತಿ. ಆದ್ರಿಂದ ಲೋಭ ಅನ್ನೋದು ಒಂದು ರಜೋಗುಣದ ಸ್ವಭಾವ. ಪ್ರವೃತ್ತಿ ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರೂ ಮಾಡ್ಬೇಕು, ಎಲ್ಲಾ ಕಡೆ ಸುತ್ತಾಡ್ಬೇಕು, ಈ ಅಲೆದಾಟ, ಇದೆಲ್ಲ ರಜೋಗುಣದ ಸ್ವಭಾವ. ಪ್ರವೃತ್ತಿ ಅಂದ್ರೆ ಇಂದ್ರಿಯಗಳು ಹೊರಮುಖವಾಗಿ ಹೋಗೋದಕ್ಕೆ ತೊಡಗೋದು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಇನ್ನು ಆರಂಭ ಅಂದ್ರೆ ಕರ್ಮಣಾಂ ಆರಂಭ. ಎಲ್ಲ ಒಂದಾದ್ಮೇಲೆ ಒಂದ್ ಕರ್ಮವನ್ನ ಇದು ಮಾಡ್ಬೇಕು, ಅದಾದ್ಮೇಲೆ ಇದು ಮಾಡ್ಬೇಕು, ಅದಾದ್ಮೇಲೆ ಇದು ಮಾಡ್ಬೇಕು ಅಂತ ಅದರದ್ದೇ ಪಟ್ಟಿ ಮಾಡ್ಕೊಳ್ಳೋದು ರಜೋಗುಣ. ಕರ್ಮಣಾಂ ಆರಂಭ ಅಂದ್ರೆ ದಿನ ಇಂತಿಂತ ಕಾರ್ಯ ಮಾಡ್ಬೇಕು, ಈ ಕೆಲಸ ಆಯ್ತಾ ಈ ಕೆಲಸ ಮಾಡ್ಬೇಕು, ಇದಾಯ್ತಾ ಇದನ್ ಮಾಡ್ಬೇಕು ಅಂತ. ಇದು ಒಂದು ರಜೋಗುಣ. ರಜೋಗುಣದಲ್ಲಿ ಮನುಷ್ಯನಿಗೆ BP ಜಾಸ್ತಿ ಇರುತ್ತೆ. ಅಶಮಃ ಅಂದ್ರೆ ಅಂತಃಕರಣದಲ್ಲಿ ಸಂತೃಪ್ತಿ ಇಲ್ಲ, ಶಮ ಇಲ್ಲ, ಹರ್ಷ ರಾಗ ಹೆಚ್ಚಾಗಿರುತ್ತೆ. ಇಲ್ಲಿ ಶಮ ಅನ್ನೋ ಶಬ್ದ ಕರ್ಮಣಾಂ ಅಶಮಃ ಅಂತೂ ಮಾಡ್ಬೋದು, ಕರ್ಮಣಾಂ ಆರಂಭ ಅಂತ ಭಾಷ್ಯಕಾರ ಮಾಡಿದ್ದಾರೆ. ಕರ್ಮ ಮಾಡಿ ತೃಪ್ತಿನೇ ಆಗಲ್ಲ ಮನುಷ್ಯನಿಗೆ. ಇದಾದ್ಮೇಲೆ ಇದು ಹುಡುಕಿ ಕೆಲಸ ಮಾಡೋರು ಕೆಲವರು, ಏನಾದ್ರೂ ಮಾಡ್ತಾನೆ ಇರ್ಬೇಕು ಅಂತ. ಕರ್ಮ ಪಿಶಾಚಿ. ಅದು ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಆ ಕರ್ಮ ಸಾಧನದಲ್ಲಿ, ಆ ಕರ್ಮದ ಇದರಲ್ಲಿ ಹಿಂಸೆಯಲ್ಲಿ ಲೆಕ್ಕ ಹಿಡದೆ ಹಿಂಸೆ ಲೆಕ್ಕ ಮಾಡದೆ ಮಾಡ್ತಾನೆ ಇರ್ತಾನಲ್ಲ, ಅವನಿಗೆ ಮನಸ್ಸು ನಿಲ್ಲೋದೇ ಇಲ್ಲ. ಮಹಾ ವಿಕ್ಷೇಪಿ, ಅತ್ಯಂತ ವಿಕ್ಷೇಪವಾದದ್ದೇ ಕರ್ಮ. ಹಿಂಸೆ, ಕ್ಲೇಶ, ಮುಂದೆ ತಮೋ ಗುಣಕ್ಕೆ ಹೋಗ್ಬಿಡ್ತಾನೆ. ಕರ್ಮ ಹೆಚ್ಚಾದ ಕೂಡಲೇ ಇಂದ್ರಿಯಗಳಿಗೆಲ್ಲ ಆಯಾಸವಾಗಿ ಆಯ್ತು, ಸುತ್ತಾಡಿ ಮಾಡಿ ನಿದ್ದೆಗೆ ಹೋಗ್ಬಿಡ್ತಾನೆ, ತಮೋ ಗುಣಕ್ಕೆ ಹೋಗ್ತಾನೆ. ಆದ್ರಿಂದ ಕರ್ಮಣಾಂ ಅಶಮಃ, ಕರ್ಮಣಾಂ ಆರಂಭ ಅಂತ ಮಧ್ಯಮಣಿ ನ್ಯಾಯದಲ್ಲಿ ಎರಡು ಕೂಡ ಹೇಳ್ಬಹುದು. ಅಥವಾ ಅಶಮಃ ಅನ್ನೋದೇ ಬೇರೆ, ಅತೃಪ್ತಿ ಅನ್ನೋದು. ಇನ್ನೊಂದು ಸ್ಪೃಹ, ಬೇಕು ಅನ್ನೋದು ಯಾವಾಗ್ಲೂ ಮನಸ್ಸಲ್ಲಿ ಉಳಿಸ್ಕೊಳ್ಳೋದು. ಸರ್ವಸಾಮಾನ್ಯ ವಸ್ತು ವಿಷಯ ಕೃಷ್ಣ ಅಂತ ಬಂದು ಬರೀತಾರೆ. ಅಂದ್ರೆ ಏನ್ ಕಂಡ್ರು ಬೇಕು, ಹೋಗ್ತಾ ಇದ್ರು ಅದು ಬೇಕು, ಇದು ಬೇಕು, ಯಾತಕ್ ಬೇಕು ಗೊತ್ತಿಲ್ಲ, ಬೇಕು. ಹೀಗೆ ಬೇಕು ಅನ್ನೋದು ಮನುಷ್ಯನಲ್ಲಿ. ಕಾಮ ಅನ್ನೋದು ರಜೋಗುಣದಿಂದ ಬಂದಿದೆ. ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ರಜೋಗುಣವನ್ನು ಉಂಟು ಮಾಡುತ್ತೆ ಎಂದು, ರಜೋಗುಣದಿಂದ ಹುಟ್ಟುತ್ತೆ ಎಂದು ಎರಡು ಅರ್ಥವನ್ನು ಮಾಡಿದ್ದಾರೆ. ಹೀಗೆ ಯಾವಾಗ ಮನಸ್ಸು ಬರುತ್ತೋ ಏನಾದ್ರೂ ಮಾಡ್ಬೇಕು ಅನ್ನೋ ಚಪಲ ಇದೆಲ್ಲ ಇದ್ರೆ ಮನುಷ್ಯನಲ್ಲಿ ರಜೋಗುಣ ನನ್ನಲ್ಲಿ ಚೆನ್ನಾಗಿದೆ ಅಂತ ತನ್ನನ್ನೇ ಅನಲೈಸ್ ಮಾಡ್ಕೊಳ್ಳೋದು ಹೇಳಿರೋದು. ಇನ್ನೊಬ್ಬರದ್ದು ನೋಡೋಕಲ್ಲ. ನಮ್ಮ ದೇಹೇಂದ್ರಿಯಗಳಲ್ಲಿ ರಜೋಗುಣ ಇದೆಯೋ, ತಮೋಗುಣ ಇದೆಯೋ, ಸತ್ವಗುಣ ಇದೆಯೋ, ಸತ್ವಗುಣದ ಕಡೆ ಹೋಗಿ ಆಮೇಲೆ ಶುದ್ಧ ಸತ್ವಕ್ಕೆ ಹೋಗ್ಬೇಕಾಗತ್ತೆ. ಆದ್ರಿಂದ ಇದು ರಜೋಗುಣದ ಲಕ್ಷಣವನ್ನು ಹೇಳ್ತಾರೆ. ಭಾಷ್ಯ ಓದಪ್ಪ. ಲೋಭ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಕೇಳಿ. ಗುರುಗಳೇ, ಚಾಪ್ಟರ್ 3 ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾರಲ್ವಾ, ಕೃಷ್ಣನೇ ಹೇಳ್ತಾರೆ ನಾನ್ ಕೆಲ್ಸ ಮಾಡದೇ ಇದ್ರೆ ಲೋಕ ಎಲ್ಲ ಡಿಸ್ಟ್ರಾಯ್ ಆಗ್ಬಿಡುತ್ತೆ ಅಂತ. ಮತ್ತೆ ಕೆಲ್ಸ ಮಾಡ್ಬೇಕು ಮನುಷ್ಯ ಅಲ್ವಾ. ಎಲ್ಲಾ ಕಡೆ ಈ ಚಾಪ್ಟರ್ ಅಲ್ಲಿ ಎಸ್ಪೆಷಲಿ ಸತ್ವಕ್ ಹೋಗ್ಬೇಕು. ಹೌದು, ಕರ್ಮಯೋಗ ಮಾಡ್ಕೊಂಡು ಸತ್ವಕ್ ಹೋಗುವ ಅನ್ನೋದು ಬೇರೆ, ಕೆಲ್ಸನೇ ಆಕ್ಷನೇ ಅನ್ನೋದು ಒಂಥರ ತಪ್ಪು ಅಂತ ತೋರ್ಸಿದ್ರೆ ಇದಾಗುತ್ತೆ ಅಲ್ವಾ. ಆದ್ಮೇಲೆ ಆಕ್ಷನ್ ಮಾಡ್ಲೇಬೇಕು. ಕರ್ಮ ಯೋಗ ಇದ್ರಲ್ಲಿ ಮಾಡ್ಬೇಕು. ಹೌದು, ಅದೇ ಕರ್ಮ ಅನ್ನೋದು ಮಾಡ್ಲೇಬೇಕು ಅಂತ ನಾನ್ ಅನ್ಕೊಳ್ಳಿ. ಕರ್ಮ ಮಾಡ್ಬೇಕು ಬಿಡ್ಬೇಕು ಅನ್ನೋ ವಿಚಾರ ಅಲ್ಲ, ಕರ್ಮ ಮಾಡ್ಬೇಕು ಅನ್ನೋ ಚಪಲ ಇರೋ ರಜೋಗುಣ ಅಂತ ಹೇಳ್ತಾ ಇದ್ದಾರೆ. ಚಪಲ ಇದ್ರೆ ತಾನೇ ಮಾಡೋದು, ಇರ್ಲೇಬೇಕಲ್ಲ. ಚಪಲ ಇರ್ಬೇಕು ಅಂತ ಏನಿಲ್ಲಮ್ಮ. ಕರ್ಮಾಭಾಸವಾಗಿಯೂ ಮಾಡ್ತಾರೆ, ಲೋಕಸಂಗ್ರಹವಾಗಿಯೂ ಮಾಡ್ತಾರೆ, ಕರ್ಮಯೋಗವಾಗಿಯೂ ಮಾಡ್ತಾರೆ, ಕರ್ತವ್ಯ ಎಷ್ಟು ಅಷ್ಟು ಮಾಡ್ತಾರೆ. ಕರ್ಮದ ಚಪಲ ಅಂದ್ರೆ ದೇಹೇಂದ್ರಿಯಗಳನ್ನು ಇನ್ನು ವ್ಯಾವಹಾರಿಕವಾಗಿ ಹೇಳ್ತಾ ಇರೋದು. ಅವನೇ ಜ್ಞಾನಿನೂ ಅಲ್ಲ, ಭಕ್ತನೂ ಅಲ್ಲ. ಸುಮ್ಮನೆ ವ್ಯವಹಾರದಲ್ಲಿ ಹುಡುಕಿ ಕೆಲಸ ಮಾಡ್ತಾ ಇದ್ದು ಬಿಟ್ರೆ, ಬೆಳಗ್ಗೆ ನೀನು ಮನುಷ್ಯನ ಶರೀರಕ್ಕೆ ಮ್ಯಾಕ್ಸಿಮಮ್ 6 ಗಂಟೆ ಕೆಲಸ ಮಾಡ್ಬೋದು. 8 ಗಂಟೆ 10 ಗಂಟೆ ಕೆಲಸ ಮಾಡಿದ್ರೆ ಇನ್ನು ಯಾವಾಗ ಅವನು ಜ್ಞಾನ ಆನಂದ ಅಂತ
ಪ್ರೇಮದ ಅಭಿವ್ಯಕ್ತಿ ಆಗಲಿ ಜ್ಞಾನದ ಅಭಿವ್ಯಕ್ತಿ ಯಾವಾಗ ಮಾಡ್ತಾನೆ? ಆಗೋದೇ ಇಲ್ಲ, ನಿದ್ದೆಗೆ ಹೋಗ್ಬಿಡ್ತಾನೆ. ನೀವು ಇದಕ್ಕೆ ಹೋಗೋರು ಇರ್ತಾರಲ್ಲ, ಐ ಟಿ ಇದಕ್ಕೆ 8 ಗಂಟೆ 10 ಗಂಟೆ ನೋಡಿ ಬರ್ತಾರಲ್ಲ, ಅವರಿಗೆ ಯಾವ ಪ್ರಪಂಚದ ಭೋಗವೂ ಇಲ್ಲ, ಯಾವ ಜ್ಞಾನವೂ ಬರೋಲ್ಲ. ಯಾಕೆಂದ್ರೆ ಅಷ್ಟು ಕರ್ಮ ಮಾಡಿ 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 ದೇಹೇಂದ್ರಿಯಗಳು ಸೋತ್ ಹೋಗಿರುತ್ತೆ. ಅದೋ ಕರ್ಮದಲ್ಲಿ ಅದದ್ದೇ ಮಾಡಿದ್ದೇ ಮಾಡು, ತೊಳೆದದ್ದೇ ತೊಳೆ, ಶುದ್ಧಿಯೇ ಶುದ್ಧಿ. ಕರ್ಮದಲ್ಲಿ ಬದಲಾವಣೆ ಇಲ್ಲ. ಆದ್ರೆ ಕರ್ಮ ಮಾಡೋದು ಸರಿನೋ ತಪ್ಪು ಅಂತ ಪ್ರಶ್ನೆ ಅಲ್ಲ, ಕರ್ಮ ಮಾಡೋದು ಚಪಲ ಇರೋದು ತಪ್ಪು. ಅಂದ್ರೆ ಕಾಮ್ಯ ಕರ್ಮ ಇರೋದು ಅಲ್ವಾ? ಲೋಕ ಸಂಗ್ರಹ ಅವೆಲ್ಲ ಮಾಡಿದ್ರೆ ಪರವಾಗಿಲ್ಲ ಅಂತ ಕಾಣುತ್ತೆ. ಅದನ್ನ ಮಾಡ್ಬೇಕು, ಚಪಲ ಇಟ್ಕೋಬಾರ್ದು. ಮಾಡಲೇಬೇಕಾದದ್ದು ಕರ್ಮಯೋಗ ಮಾಡೋದು, ಲೋಕ ಸಂಗ್ರಹ ಮಾಡೋದು ಕರ್ಮ ಇದಾಗಲ್ಲ. ಅಯ್ಯೋ ಕರ್ಮ ಮಾಡದಿದ್ದು ಆಗಲ್ಲಪ್ಪ ಅಂತ ಕೊಡ್ತಾ ಇರೋದು, ಸಿಗ್ತಾ ಇರೋದು, ಅದನ್ನೇ ಹೇಳಿದಲ್ಲ. ಏನು ಈ ಕೆಲಸ ಇದ್ದಿದ್ದು ಕರ್ಮ ಪಿಶಾಚಿ, ಹುಡುಕಿ ಕೆಲಸ ಮಾಡ್ತಾ ಇಲ್ಲ, ಅದು ತಪ್ಪದು. ತುಂಬಾ ಕರ್ಮ. ಲೋಭ ಪರದ್ರವ್ಯಾದಿಚ್ಛಾ, ಪ್ರವೃತ್ತಿ ಪ್ರವರ್ತನಂ ಸಾಮಾನ್ಯ ಚೇಷ್ಟಾ, ಆರಂಭ ಕಸ್ಯ ಕರ್ಮಣಾಂ, ಅಶಮಃ ಅನುಪಶಮಃ. ಪೂರ್ತಿ ಅಷ್ಟಕ್ಕೆ ಅರ್ಥ ಹೇಳಿ, ಪೂರ್ತಿ ಓದ್ಬೇಡಿ. ಲೋಭ ಅಂದ್ರೆ ಇನ್ನೊಬ್ಬರ ವಸ್ತು ತಂಗಿರಬೇಕು ಅಂತ. ಇದು ದುರ್ಯೋಧನ ಉದಾಹರಣೆ. ದುರ್ಯೋಧನಿಗೆ ಏನಾಗಿತ್ತು ಅಂದ್ರೆ, ಅವನಿಗೆ ರಾಜ್ಯ ಪೂರ್ತಿ ಇದ್ರು, ಇವರಿಗೂ ಅರ್ಧ ರಾಜ್ಯ ಕೊಟ್ಬಿಟ್ಟಲ್ಲ, ಅವ್ರದನ್ನು ಕಿತ್ಕೋಬೇಕು. ಅವ್ರದ್ದು ನನಗಿದ್ರೆ ಅವ್ರಿಗೆ ಇಲ್ಲ ಅಂತ ಆಗ್ಬೇಕು, ನನಗಿದೆ ಅಂತ ಆಗ್ಬೇಕು. ಇಬ್ರು ಈಕ್ವಲ್ ಆದ್ರೆ ಏನಾಯ್ತು ಹೆಚ್ಚುಗಾರಿಕೆ? ನಂದೇ ಸ್ಪೆಷಾಲಿಟಿ ಇರಬೇಕು ಅಂದ್ರೆ ಇನ್ನೊಬ್ಬರನ್ನ ಕಡಿಮೆ ಮಾಡ್ಬೇಕು, ಅಥವಾ ಇನ್ನೊಬ್ಬರದನ್ನ ಕಿತ್ಕೋಬೇಕು. ಇದು ಪರದ್ರವ್ಯ ಆದಿತ್ಸ. ಇನ್ನೊಬ್ಬರದೆಲ್ಲ ನಂಗೆ ಇರಬೇಕು, ಇನ್ನೊಬ್ಬರಿಗೆ ಏನೂ ಇರಬಾರ್ದು ಅನ್ನೋ ಈ ಪೈಪೋಟಿ ಇದೆಯಲ್ಲ, ಈ ಸ್ಪರ್ಧೆ ಪೈಪೋಟಿ, ಇದೆಲ್ಲ ಲೋಭ. ಲೋಭ ಶಬ್ದಕ್ಕೆ ಆದಿತ್ಸ ಅಂತ ಅಷ್ಟೇ ಅಲ್ಲ, ಭಾಷ್ಯಕಾರರು ಕಾಮ ಕ್ರೋಧ ತಥಾ ಲೋಭ ಅನ್ನುವಾಗ ಸಂಗ್ರಹ ಬುದ್ಧಿ ಅಂತೂ ಬರೆದಿದ್ದಾರೆ, ಇನ್ನೊಬ್ಬರದ್ದನ್ನು ಎಳ್ಕೊಂಡು ಇಟ್ಕೋಬೇಕು ಅಂತೂ ಬರೆದಿದ್ದಾರೆ. ಲೋಭ ಅಂದ್ರೆ ಅತ್ಯಾಶೆ, ದುರಾಶೆ ಅಂತೂ ಹೇಳಿದ್ದಾರೆ. ಹೀಗೆ 3-4 ಅರ್ಥ ಇದೆ ಲೋಭ. ಇಲ್ಲಿ ಮಾತ್ರ ಇನ್ನೊಬ್ಬರಿಗೆ ಇಲ್ಲ ಅಂತಾಗಿ ಅದೇ ವಸ್ತು ತನ್ನ ಹತ್ರಕ್ಕೆ ಬಂದ್ರೆ ಅದಕ್ಕೆ ಲೋಭ ಅಂತ ಅರ್ಥ ಮಾಡಿದ್ದಾರೆ. ಈ ಲೋಭ ಬುದ್ಧಿ ಅನ್ನೋದು ಮನುಷ್ಯನಿಗೆ ಏನ್ ಮಾಡಿದ್ರು ತಂದನ್ನು ಕೊಡೋಕ್ ಬಿಡೋಲ್ಲ. ಅದು ಆ ವಸ್ತುವಿನಲ್ಲೇ ಪ್ರೀತಿ, ಅದು ಹಾಳಾಗಿ ಹೋದ್ರೂ ಪರವಾಗಿಲ್ಲ. ಇದಕ್ಕೆ ನಾನು ವ್ಯಕ್ತಿಗತವಾಗಿ ಉದಾಹರಣೆ ಹೇಳ್ಬಾರ್ದು, ಆದ್ರೆ ಮನುಷ್ಯನಿಗೆ ಏನಾಗುತ್ತೆ, ನೀವು ಮನೇಲಿ ಹಣ್ಣು ಹಾಕಿರ್ತಾರೆ, ಹಣ್ಣು ಹಾಕಿದ್ದನ್ನು ಹಂಚಿದ್ರೆ 4 ಜನ ತಿಂದ್ರೆ ಸರಿ, ಅದು ಕೊಳತ್ರೂ ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳೋದು, ಅದು ಲೋಭ ಬುದ್ಧಿ. ಅದು ಮನುಷ್ಯನಿಗೆ ಈ ಆಹಾರ ಯಾತಕ್ ಬರುತ್ತಪ್ಪ, ಆಹಾರ ಯಾರಾದ್ರೂ ತಿನ್ಬೇಕು, ಇಲ್ಲೋದ್ರೆ ಹಾಗೆ ಕೆಟ್ಟ ಹೋಗುತ್ತೆ. ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಅರ್ಥ ಏನದಕ್ಕೆ? ಅದು ಲೋಭ ಬುದ್ಧಿ ಇದು. ಇನ್ನು ಪ್ರವೃತ್ತಿ ಅಂದ್ರೆ ಪ್ರವರ್ತನಂ ಸಾಮಾನ್ಯ ಚೇಷ್ಟ. ಸುಮ್ಮನೆ ಕೂರೋಕೆ ಆಗಲ್ಲ, ಕೈ ಕಾಲಲ್ಲಿ ಏನಾದ್ರೂ ಚೇಷ್ಟೆ ಮಾಡ್ತಾನೆ ಇರೋದು. ಚಾಪೆ ಕೂತ್ರೆ ಚಾಪೆ ಹರಿಯೋದು, ಇನ್ನೇನಾದ್ರೂ ಕಟ ಕಟ ಕೊಡ್ತಾ ಇರೋದು, ಇದು ಸಾಮಾನ್ಯ ಪ್ರವೃತ್ತಿ ಅಂತ. ಎಲ್ಲಾ ಇಂದ್ರಿಯಗಳು ಕೂಡ ಮೈಯನ್ನು ಕುಡಿಸ್ತಾ ಇರೋದು, ದೇಹವನ್ನ ತೂಗ್ತಾ ಇರೋದು, ಇದೆಲ್ಲ ಪ್ರವೃತ್ತಿ ಪ್ರವರ್ತನ ಅಂತ ಹೆಸರು. ಅಲ್ಲಾಡಿಸ್ತಾ ಇರೋದು, ಸುಮ್ಮನೆ ವೇಸ್ಟ್ ಅದು. ಹೀಗೆ ಸಾಮಾನ್ಯ ಚೇಷ್ಟೆಯನ್ನೇ ಪ್ರವೃತ್ತಿ ಎಂದ್ರು. ಇನ್ನು ಆರಂಭ, ಹೊಸ ಹೊಸ ಯೋಜನೆ ಹುಡುಕಿ ಕರ್ಮದ ಇದನ್ನು ಮಾಡ್ಕೋಬೇಕು. ಇವತ್ತೋ ಇದಾಯ್ತೋ, ನಾಳೆಗೆ ಇದು ಮಾಡ್ಬೇಕು, ನಾಳೆ ಮಧ್ಯಾಹ್ನ ಇದು ಮಾಡ್ಬೇಕು ಅಂತ ಕರ್ಮಗಳ ಯೋಜನೆ ಮಾಡ್ತಾರಲ್ಲ, ಅದು ಕರ್ಮಾರಂಭ, ಹುಟ್ಟಾಕೊಳ್ಳೋದು. ಕರ್ಮಣಾಂ ಆರಂಭ. ಇನ್ನು ಅಶಮ, ಎಷ್ಟು ಮಾಡಿದ್ರು ತೃಪ್ತಿನೇ ಇಲ್ದೇ ಇರೋದು. ಹರ್ಷರಾಗಾದಿ ಸಾಕು ಅಂತಲೇ ಇಲ್ಲ, ಇನ್ನೂ ಬೇಕು. ತೃಪ್ತಿ ಅನ್ನೋದು ಹೇಗಾಗುತ್ತೆ? ಮನುಷ್ಯನಿಗೆ ಆಸೆ ಇರ್ಬೇಕಂದ್ರೆ ಇನ್ನೇನು ಮರಣ. ಅದನ್ನ ಮನುಷ್ಯನಿಗೆ ಅಶಮ, ಅತೃಪ್ತಿ ಅನ್ನೋದು ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಅಂತ. ಅತೃಪ್ತಿಯನ್ನೇ ಹೊಗಳೋರುಂಟು. ಅತೃಪ್ತಿ ಇದ್ರೇನೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಆಸೆ ಇದ್ರೆ ಕೆಲಸ ಮಾಡ್ತಾನೆ. ಅದನ್ನ ಆಸೆಯಿಂದ ಅತೃಪ್ತಿ ಇರಬೇಕು, ಆಸೆ ಸಾಕು ಅಂತ ಇರಬಾರದು ಅಂತ. ಇದು ಹರ್ಷ ರಾಗ ಇವುಗಳಿಗೆ ಕಾರಣ ಆಗತ್ತೆ. ಇನ್ನು ಸ್ಪೃಹ ಅನ್ನೋದು ಸರ್ವಸಾಮಾನ್ಯ ವಸ್ತು ವಿಷಯ ತೃಷ್ಣ. ಎಲ್ಲಾ ವಸ್ತು ಕಂಡು ವಸ್ತು ಎಲ್ಲ ಬೇಕು ಅಂತ ಅನ್ಸೋ ಅಪೇಕ್ಷೆ. ಯಾರ್ದೋ ಮನೆ ಹೋಗಿರ್ತೀವಿ, ಏನೋ ನೋಡ್ತೀವಪ್ಪ, ಅದು ಬೇಕು, ಇದು ಬೇಕು, ಆ ತರ ನಮಗೂ ಬೇಕು. ಇದು ಮಕ್ಕಳಿಗೆ ಹೆಂಗಸರಿಗೆ ಜಾಸ್ತಿ ಅಂತ ಶಾಸ್ತ್ರಕಾರರು ಬರೀತಾರೆ. ಅದು ಎಲ್ಲರಲ್ಲೂ ಇರುತ್ತೆ, ಬೇರೆ ಅವರಲ್ಲಿ ಇವರಲ್ಲಿ ನಾವು ಉದಾಹರಣೆ ಹೇಳ್ಬೇಕಾಗಿಲ್ಲ. ಕಂಡು ವಸ್ತು ಚೆನ್ನಾಗಿದೆ ಅನ್ಸ್ಕೊಂಡ್ರೆ ನಂಗ್ ಬೇಕು ಅನ್ಸುತ್ತೆ. ಹಾಕ್ಬೇಕೋ ಅಂತ ಕೇಳಿದ್ರೆ ಉತ್ತರ ಇಲ್ಲ. ನನ್ನ ಕೈಲಿ ಇರ್ಬೇಕು, ನಾನ್ ಕೊಡ್ಬೇಕು, ನಂದಾಗಿರ್ಬೇಕು.
ಅವ್ನು ತಿನ್ನೋದು ಇಲ್ಲ, ಆದ್ರೆ ತಾನು ಇಟ್ಕೊಳ್ಬೇಕು, ತಾನು ಬಚ್ಚಿಟ್ಕೋಬೇಕು. ಇದು ಸಾಮಾನ್ಯ ವಿಷಯವಾದ ಒಂದು ಅಪೇಕ್ಷೆ, ಬೇಕು ಬೇಕು ಅನ್ನೋ ಅಪೇಕ್ಷೆ. ಇದೆಲ್ಲ ಸ್ವಭಾವವು ಕೂಡ ರಜಸಿ ಗುಣೇ ವಿವೃದ್ಧೇ ಲಿಂಗಾನಿ ಜಾಯಂತೆ. ಗುಣ ಹೆಚ್ಚಾದಾಗಲೆಲ್ಲ ಈ ಗುಣಗಳೆಲ್ಲ ಹುಟ್ಕೊಳ್ಳುತ್ತೆ ಮನಸ್ಸಲ್ಲಿ. ಆದ್ರಿಂದ ಇನ್ನೊಬ್ಬರ ವಸ್ತು ಬೇಕು ಅನ್ನೋದಾಗ್ಲಿ, ಏನೋ ಸುಮ್ಮನೆ ಕುಚೇಷ್ಟೆ ಮಾಡುವಾಗ ಚೇಷ್ಟೆ ಮಾಡ್ಕೊಂತ ಇರ್ಬೇಕು, ಹೊಸ ಹೊಸ ಯೋಜನೆ ಹಾಕಿ ಕೆಲಸವನ್ನ ಮುಗಿಸ್ತೇ ಮಾಡ್ತಾ ಇರೋದು, ಅತೃಪ್ತನಾಗಿರೋದು, ಕಂಡದ್ದೆಲ್ಲ ಬೇಕು ಅನ್ಸೋದು, ಈ ರೀತಿ ಇರೋದೆಲ್ಲ ರಜೋಗುಣ ಅಂತ ನಮ್ಮ ಅನುಭವದಲ್ಲಿ. ನಾವು ನಮ್ಮ ರಜೋಗುಣವನ್ನ ದಾಟೋಕ್ಕೋಸ್ಕರ ಭಗವಂತ ರಜೋಗುಣದ ಚಿಹ್ನೆಯನ್ನ ಹೇಳ್ತಾ ಇದ್ದಾನೆ. ಲಿಂಗಾನೇನ ರಜೋಗುಣಗಳು ಎದ್ದಾಗ ಇದೆಲ್ಲ ಬರುತ್ತೆ. ಇನ್ನು ತಮೋಗುಣ ಯಾವಾಗ ಬರುತ್ತೆ? ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ಏತಾನಿ ಜಾಯಂತೆ ಹೇ ಕುರುನಂದನ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿರುದ್ಧೇ ಕುರುನಂದನ. ಅಪ್ರಕಾಶಃ ಅಪ್ರವೃತ್ತಿ ಅಪ್ರವೃತ್ತಿಃ ಚ ಪ್ರಮಾದೋ ಪ್ರಮಾದಃ ಮೋಹಃ ಏವ ಚ ಹುಚ್ಚಿಬಿಟ್ರು ನೋಡಿ. ತಮಸಿ ಏತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ತ್ರಯೋದಶ ಪದ, 13 ಪದ. ಅಪ್ರಕಾಶ, ಏನೂ ತೋಚದೇ ಇರೋದು, ಏನಾದ್ರೂ ಎದ್ದು ಕೂಡ ಸುಮ್ಮನೆ ಕೂತ್ಕೊಳ್ಳೋದು, ಏನು ತೋಚದೇ ಇರೋದು, ಇದು ಅಪ್ರಕಾಶ ಅಂತ. ಭಾಷ್ಯಕಾರರು ಈ ಶ್ಲೋಕದಲ್ಲಿ ಎರಡಕ್ಕೂ ಅವಿವೇಕ ಅಂತ ಬರ್ದಿದ್ದಾರೆ. ಅಪ್ರಕಾಶಕ್ಕೂ ಮೋಹ ಅನ್ನೋದಕ್ಕೂ ಅವಿವೇಕ ಅಂತ ಬರ್ದಿದ್ದಾರೆ. ಮೋಹ ಮಂಕಾಗಿರೋದು, ಅಪ್ರಕಾಶ ತೋಚದೇ ಇರೋದು, ಒಂಚೂರು ವ್ಯತ್ಯಾಸ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ತಿರ್ಗಾಡ್ತಾ ಕಾಲ ಹಾಕ್ತಾ ಇರೋದಿದೆಯಲ್ಲ, ಅದು ತಮೋಗುಣ ಸ್ವಭಾವ. ಅಪ್ರವೃತ್ತಿ, ಯಾವ ಕೆಲಸ ಕರ್ತವ್ಯದಲ್ಲೂ ಆರಂಭ ಮಾಡೋದೇ ಇಲ್ಲ. ಈ ದೀರ್ಘ ಸೂತ್ರಿ ಅಂತ ಸಂಸ್ಕೃತ ಪದ ಇದೆ. ಹೋದ್ರಾಯ್ತು, ಎದ್ರಾಯ್ತು, ಸ್ನಾನ ಮಾಡಿದ್ರಾಯ್ತು ಅಂತ ಯಾವುದಕ್ಕೂ ಸಮಯವಾಗಲಿ ಗುರಿಯಾಗಲಿ ಇಲ್ಲದೆ ಹೋಗೋದಿದೆಯಲ್ಲ, ಅದೇ ಅಪ್ರವೃತ್ತಿ ಅಂತ ಹೆಸರು. ಅಕರ್ಮಣ್ಯ ಸ್ವಭಾವ ಅಂತ ಹೇಳ್ತಾರೆ. ಮನುಷ್ಯನ ಹುಡುಕಿ ಕರ್ಮ ಮಾಡೋದು ತಪ್ಪು. ಪ್ರವೃತ್ತಿಯೇ ಇಲ್ಲ ಅಂದ್ರೆ ಏನು ತೋಚದೆ ಸುಮ್ಮನೆ ಕೂರೋದಿದೆಯಲ್ಲ, ಪ್ರವೃತ್ತಿ ಅಭಾವ, ಅದು ತಮೋಗುಣ. ಇನ್ನು ತಮೋಗುಣದಲ್ಲಿ ಜಾಡ್ಯ ಅಂತ ಒಂದು ಹೇಳ್ತಾರೆ, ಜಡ ಸ್ವಭಾವ, ಒಂಥರ ಅಚೇತನ ವಸ್ತು ಹಾಗೆ ಬಿದ್ದುಕೊಂಡಿರೋದು, ಅದು ಅಪ್ರವೃತ್ತಿಯ ಲಕ್ಷಣ. ಇನ್ನು ಅಪ್ರವೃತ್ತಿ ಆದ್ಮೇಲೆ ತತ್ಕಾರ್ಯಂ ಪ್ರಮಾದ ಮೋಹ ಏವ ಚ. ಅಂದ್ರೆ ಪ್ರಮಾದ ಅಂದ್ರೆ ಮೈ ಮರೆಯೋದು, ಗೊತ್ತು ಗುರಿ ಇಲ್ಲದೆ ಏನು ನಿಶ್ಚಿತವಾಗಿರೋ ಅದನ್ನ ಅಡ್ಡಾದಿಡ್ಡಿ ಹೋಗೋದು ಅಂತ. ಈ ನಮ್ಮಲ್ಲಿ ಈ ಪ್ರಮಾದವನ್ನ ಏನಾಗತ್ತೆ ಅಂದ್ರೆ, ಉತ್ಸವ ಅಂತ ಒಂದ್ ಮನೇಲಿ ಏನೋ ಹಬ್ಬವೋ ಉತ್ಸವ ನಡೆಯುತ್ತೆ, ಅದಕ್ಕೆ ಪುರೋಹಿತರನ್ನ ಕರೆದು ಬಾರೋ ಅಂತ ಹುಡುಗನ್ ಕಳಿಸ್ತಾರೆ. ಆ ಹುಡುಗ ಹೋಗ್ತಾನೆ, ಮಧ್ಯೆ ಯಾರೋ ಏನೋ ಮಾತಾಡಿಸ್ತಾನೆ, ಅಲ್ಲೇ ಕೂತ್ಬಿಡ್ತಾನೆ. ಅದು ಕರೆಯೋಕ್ಕೂ ಹೋಗಲ್ಲ, ಅವ್ರು ಬಂದದ್ದು ಹೇಳೋದು ಇಲ್ಲ. ಇದು ಪ್ರಮಾದ. ಪ್ರಮಾದ ಅಂದ್ರೆ ಅನವಧಾನತ. ತಾನು ಯಾವ ಗುರಿಗೆ ಹೊರಟಿದಾನೋ ಬಾಣ ಬಿಟ್ಟ ಹಾಗೆ ಆ ಗುರಿ ಸಾಧಿಸ್ಬೇಕು. ಅದು ಬಿಟ್ಟು ಬೇರೆ ಬೇರೆ ಕಡೆ ತಿರುಗಿದ್ರೆ ಏನೇನೋ ಅನರ್ಥ ಆಗ್ಬಿಡತ್ತೆ. ಈಗ ದೇಹದಲ್ಲಿ ತೊಂದರೆ ಇದೆ ಅಂತ ಇಟ್ಕೊಳ್ಳಿ. ತೊಂದರೆ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಅವಸರ ಇದೆ. ಯಾರೋ ಬಂದು ಬಾರೋ ಇಲ್ಲಿ ಮಾತಾಡೋಣ ಅಂತ ಕೂತ್ರೆ, ಅವ್ರ ಹತ್ರ ಮಾತಾಡ್ತಾ ಕೂತ್ರೆ ಹೊಲಸಾಗ್ಬಿಡುತ್ತೆ ದೇಹ, ತಡ್ಕೊಳಕ್ ಬರಲ್ಲ. ಅಂದ್ರೆ ಮನುಷ್ಯ ಹೇಗೆ ತನ್ನ ಗುರಿಯಾದ ಜಾಗಕ್ಕೆ ಹೋಗ್ಲೇಬೇಕೋ ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಇದು ಕೆಲವರೇನಾಗತ್ತೆ, ನಮ್ಮಲ್ಲಿ ಈಗ ನಾನು ಪೂಜೆ ಮಾಡ್ತಾನೋ ಏನೋ ಮಾಡ್ತಾ ಇದ್ರೆ ಬಂದ್ ಮಾತಾಡಿಸ್ತಾ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅರ್ಥವೇ ಆಗಲ್ಲ. ನಾವು ಪಾಪ ಬಂದವರು ಅತಿಥಿಗಳು ಅಂತ ಒಂದೆರಡು ಮಾತಾಡಿದ್ರೆ ಕೇಳೋದಿಲ್ಲ. ಯಾವ್ಯಾವ ಮಾತಾಡಬಾರ್ದು, ಏನೋ ಅತಿಥಿಗಳು ಬಂದಿಯಾರೆ ಮಾತಾಡುದು, ಅಲ್ಲೇ ರಗಳೆ ಹೊಡೆದು ಬಿಟ್ರೆ, ಹರಟೆ ಹೊಡ್ತಾ ಕೂತ್ರೆ ಪೂಜೆ ಆಗ್ಬೇಕೋ ಅವ್ರ ಜೊತೆ ಮಾತಾಡ್ಬೇಕಾ? ಯಾರಿಗ್ ಬೇಕು? ಬೆಳಗ್ಗೆ ಬೆಳ್ಳಂಬೆಳಗ್ಗೆ ಎದ್ದು ಹೀಗೆ ಲೌಕಿಕ ಕಥೆ, ಅದೆಲ್ಲ ಪ್ರಮಾದ. ಪ್ರಮಾದ ಅಂದ್ರೆ ನಿಶ್ಚಿತ ಕಾರ್ಯವನ್ನ ನಿಶ್ಚಿತ ಸಮಯದಲ್ಲಿ ಪಾಲಿಸದೆ ಇರದೆ ಬೇರೆ ಕಡೆ ಮನಸ್ಸನ್ನು ಕೊಡೋದಿದೆಯಲ್ಲ, ಇದು ಪ್ರಮಾದ. ಈ ಪ್ರಮಾದ ಅನ್ನೋದು ಮನುಷ್ಯನಲ್ಲಿ ತಮೋಗುಣದಿಂದ ಬರೋದು. ಕರ್ತವ್ಯದಿಂದ ಜಾರಿ ಬೇರೆ ಕಡೆ ಮನಸ್ಸಿಡೋದು.
ಇನ್ನು ಮೋಹ ಅಂತ ಒಂದು ಬರೆದಿದ್ದಾನೆ ಭಗವಂತ. ಅಪ್ರಕಾಶ ಅಂದ್ರೂ ಅವಿವೇಕ, ಮೋಹ ಏವಚ ಅವಿವೇಕ ಮೂಢತ ಇತಿ. ಈ ಮೋಹದಲ್ಲಿ ಅಲ್ಲಿ ತೋಚದೇ ಇರೋದು, ಮಾಡದೇ ಇರೋದು. ಈ ಮೋಹದಲ್ಲಿ ಮಂಕಾಗಿರೋದು. ಮಂಕಾಗೋ ಕಾರಣ ಮನುಷ್ಯನಿಗೆ ಯಾವುದೋ ಒಂದು ವಿಷಯದಲ್ಲಿ ಆಳವಾದ ಪ್ರೀತಿ ಇದ್ದು ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಳ್ಳೋದು, ಅದು ಮೋಹ. ಈ ಹೊರಗಿನ ವಿಷಯದಲ್ಲಿ ವಿವೇಕವಿಲ್ಲದ ಪ್ರೇಮ, ಇಡಬಾರದ ಜಾಗದಲ್ಲಿ ಇಟ್ಟ ಪ್ರೇಮ, ಅದು ಏನೇ ಆದ್ರೂ ಸರಿ ಮಾಡ್ಕೊಳ್ಳೋದು ಮೋಹ. ಈಗ ಧೃತರಾಷ್ಟ್ರನಿಗೆ ಧರ್ಮರಾಜ ದ್ರೌಪದಿ ಸೀರಾ ಹೇಳಿದ್ರು ಸರಿನೇ, ಯಾಕಂದ್ರೆ ನನ್ ಮಗ ಅಲ್ಲ, ನಿನ್ ಮಗನಾದ್ರೆ ರಾಜಧರ್ಮ, ಅವರ ಕರ್ತವ್ಯ, ಸೊಸೆ ಇದೆಲ್ಲ ಇಲ್ವೇ ಇಲ್ವೇ? ಏನೂ ಇಲ್ಲ. ಆ ಮಗ ಅನ್ನೋ ಹುಟ್ಟು ಕುರುಡ ಪ್ರೇಮ, ಆ ಕುರುಡು ಪ್ರೇಮದಲ್ಲಿ ಮಗ ಮಾಡಿದ್ದೆಲ್ಲ ಸರಿ, ಏನ್ ತಪ್ಪು ಮಾಡಿದ್ರು ಸರಿ. ಇದೇ ಮೋಹ ಅಂತ ಹೆಸರು. ಈ ಮೋಹ ಅನ್ನೋ ಶಬ್ದವನ್ನ 3-4 ಅರ್ಥದಲ್ಲಿ ಬಳಸ್ತಾರೆ. ಪ್ರಪಂಚದ ವಿಷಯದಲ್ಲಿ ಬಹಳ ಪ್ರೇಮ ಇದ್ರು ಮೋಹ, ಕರ್ತವ್ಯವನ್ನ ಸರಿಯಾಗಿ ಯೋಚನೆ ಮಾಡದೆ ಅಲ್ಲೇ ಇದು ಮಾಡೋದು ಮೋಹ, ಹೀಗೆ ಮೌಢ್ಯ, ಮಂಕ ಕೂತ್ಕೊಳ್ಳೋದು ಮೌಢ್ಯ, ಮೂಢತ, ಇದೆಲ್ಲ ಹೇಳಿದ್ದಾರೆ. ಹೀಗೆ ಇದು ಯಾವಾಗ ಮನುಷ್ಯನಿಗೆ ಬರುತ್ತೋ ಅದು ತಮೋಗುಣದಿಂದ ಬಂದಿದೆ ಅಂತ ಮಾಡ್ಕೋಬೇಕು. ಇಲ್ಲಿ ಪ್ರಮಾದೋ ಮೋಹ ಏವಚ ಅನ್ನುವಾಗ ನಮಗ್ ಗೊತ್ತಾಗುವ ಪ್ರಪಂಚದ ಯಾವುದೋ ಒಂದು ವಸ್ತು ನೋಡ್ತಾ ಅಲ್ಲೇ ಬಿಡುದು, ಕೇಳೋದೇ ಇಲ್ಲ. ಈ ಟಿವಿ ನೋಡೋರು ಕೂಗಿದ್ರು ಓನೋಲ್ಲ, ಅದು ಮೋಹ. ಏನ್ ಕುತೂಹಲದಿಂದ ಬಂದ ಮೋಹ ಅದು. ಯಾತಕ್ ಟಿವಿ ನೋಡ್ತಾ ಕೂತ್ಕೊಂಡಿಯೇ ಗೊತ್ತಿಲ್ಲ, ಕೂಗ್ಬೇಕಲ್ಲ, ಏನೋ ಕೆಲಸ ಇರುತ್ತಲ್ಲ, ಕೂಗಿದ್ರು ಓ ಅಂತ ಏನಲ್ಲ. ಈ ರೀತಿ ಅಂತಃಕರಣದಲ್ಲಿ ಮೋಹ, ಕೆಲಸದಲ್ಲಿ ಪ್ರಮಾದ, ಎಲ್ಲೂ ಪ್ರವೃತ್ತಿ ಇಲ್ಲದೆ ಇರೋದು, ಏನು ತೋಚನೆ ಮಂಕಾಗಿರೋದು, ಜಡನಾಗಿ ಜಾಡ್ಯ ಸ್ವಭಾವದಲ್ಲಿರೋದು, ಅಲಸಿಯಾಗಿರೋದು, ಸೋಮಾರಿಯಾಗಿರೋದು, ಇದೆಲ್ಲ ತಮೋಗುಣದ ಸ್ವಭಾವ. ಈಗ ತಮೋಗುಣ ಎದ್ದಿದೆ ಅಂತ ಅರ್ಥ. ಇದೇನಾಗತ್ತೆ ಅಂದ್ರೆ ತಮೋಗುಣಕ್ಕೂ ಸತ್ವಗುಣಕ್ಕೂ ಸ್ವಲ್ಪ ಹತ್ರ ಇದೆ. ಈ ಸತ್ವಗುಣದಲ್ಲೂ ಕೂತ್ಕೊಂಡು ವಿಚಾರ ಮಾಡ್ತಾ ಇರ್ತಾನೆ, ಆದ್ರೆ ಸತ್ವಗುಣದಲ್ಲಿ ಇಂದ್ರಿಯಗಳೆಲ್ಲ ಎಚ್ಚರವಾಗಿರುತ್ತೆ. ಈಗ ಬರಿತಾ ಇರೋದು, ಓದ್ತಾ ಇರೋದು, ಇದೆಲ್ಲ ಸತ್ವಗುಣ. ಆದ್ರೆ ತಮೋಗುಣ ಆ ಥರ ಅಲ್ಲ, ಏನು ತೋಯಿದೆ ಮಂಕಾಗಿ ತೂಕಡಿಕೆಯಿಂದ ಜಡನಾಗಿ ಸೋಮಾರಿಯಾಗಿ ಮೂರ್ಖರಾಗಿ ಕುತ್ಕೊಂಡ್ಬಿಡ್ತಾನೆ. ಅದು ಬಹಳ ಅನ್ಯಾಯ. ಅದನ್ನು ಭಗವಂತ ತಮಸಿ ಗುಣೇ ವಿವೃದ್ಧೇ ಏತಾನಿ ಲಿಂಗಾನಿ ಜಾಯಂತೆ. ಅಲ್ಲ, ಭಾಷೆ ಓದಬೇಕು, ಭಾಷೆ ಓದಿ. ಅಪ್ರಕಾಶ ವಿವೃದ್ಧೇ ಅಲ್ಲ, ಅಲ್ಲಿ ಇದು ಶುರು ಆಗಿಲ್ಲ ಭಾಷ್ಯ. ಅಪ್ರಕಾಶ ಅವಿವೇಕ ಅತ್ಯಂತಂ ಅಪ್ರವೃತ್ತಿಶ್ಚ ಪ್ರವೃತ್ಯಭಾವ. ಪ್ರಕಾಶ ಅಂದ್ರೆ ಅವಿವೇಕ, ತೋಚದೆ ಇರೋದು. ಅತ್ಯಂತಂ ಅಪ್ರವೃತ್ತಿ ಅಂದ್ರೆ ಎದ್ದು ಸುಮ್ಮನೆ ಕೂತ್ಕೊಂಡ್ಬಿಡೋದು, ಏನು ಪ್ರವೃತ್ತಿಯೇ ಇಲ್ಲ. ಅವ್ರಿಗೇನು ಪ್ರವೃತ್ತಿಯೇ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಅಂತ ಮಾಡ್ಕೊಂಡಿಲ್ಲ, ಜಡನಾಗಿ ಇದ್ದು ಬಿಡ್ತಾನೆ. ಅದು ಅಪ್ರವೃತ್ತಿ ಅಂತ ಹೆಸರು, ಪ್ರವೃತ್ತಿ ಅಭಾವ. ತತ್ಕಾರ್ಯಂ ಪ್ರಮಾದ ಮನುಷ್ಯನಿಗೆ ಬೆಳಿಗ್ಗೆ ಎದ್ದು ಕೂಡ್ಲೆ ಅಪ್ರವೃತ್ತಿ ಅಂದ್ರೆ ಏನು ತೋಚದೆ ಸುಮ್ಮನೆ ಕೂತ್ರೆ ಅವನಿಗೆ ಪ್ರಮಾದ ಅಂದ್ರೆ ಕರ್ತವ್ಯದಲ್ಲಿ ಮೈ ಮರೆಯೋದು, ಮೋಹ ಅಂದ್ರೆ ಅವಿವೇಕವಾದಂತಹ ಜಾಗದಲ್ಲಿ ಮುಳುಗೋದು, ಇದೆರಡೂ ಆಗತ್ತೆ. ಆದ್ರಿಂದ ಅವಿವೇಕ ಮೂಢತ ಇತ್ಯರ್ಥ. ಮೊದಲು ಅಪ್ರಕಾಶ ಅವಿವೇಕ ಬರ್ದಿದ್ದಾರೆ, ಮೋಹ ಏವಚ ಅವಿವೇಕ ಮೂಢತ ಎರಡು ಕಡೆ ಬರ್ದಿದ್ದಾರೆ. ಅದನ್ನೇನು ಹೇಳಿದೆ, ಮೊದಲು ತೋಚದೆ ಇರೋದು, ಕೆಲಸ ತೋಚದೆ, ಏನು ಏನ್ ಮಾಡ್ಬೇಕು ಅಂತ ಹೇಳಿದೆ, ಅದಕ್ಕೋಸ್ಕರ ಅಪ್ರಕಾಶ ಅಂದ್ರು. ಮೋಹ ಅಂದ್ರೆ ಯಾವುದೋ ಒಂದೊಂದು ಪ್ರೇಮ ಇದೆ, ಅಲ್ಲೇ ಮುಳುಗು ಬಿಡ್ತಾನೆ, ಏನು ವಿವೇಕ ಇರೋದಿಲ್ಲ. ಆದ್ರಿಂದ ಮಾಯೆಯಲ್ಲಿ ಮುಳುಗಿದರೆ ಮೋಹ ಅಂತ. ಅದಕ್ಕೆ ನಮ್ಮ ಗುರುಗಳು ದೂರ ಮಾಡೋ ಮೋಹ ಮಾಯ, ಮೋಹವನ್ನು ಮಾಯೆಯನ್ನು ದೂರ ಮಾಡೋ, ಮನುಷ್ಯನಿಗೆ ಒಳ್ಳೆ ಸತ್ಪ್ರವೃತ್ತಿ ಇರಲಿ ಅಂತ. ತಮಸಿ ಗುಣೆ ವಿವೃದ್ಧೆ ಏತಾನಿ ಲಿಂಗಾನಿ ಜಾಯಂತೆ ಕುರುನಂದನ. ತಮೋಗುಣ ಹೆಚ್ಚಾದಾಗ, ಇಲ್ಲಿ ತಮೋಗುಣ ಹೆಚ್ಚಾದಾಗ ಅಂದ್ರೆ ಕಾಲದಿಂದ, ಆಹಾರದಿಂದ, ವಯೋಮಾನದಿಂದ, ಮನುಷ್ಯನ ಸ್ವಭಾವ ಬಹಳ ದಿವಸ ಮಾಡ್ಕೊಳ್ಳೋದ್ರಿಂದ, ಅಭ್ಯಾಸದಿಂದ ಈ ರೀತಿ ತಮೋಗುಣ ಹೆಚ್ಚಾಗ್ಬಿಡುತ್ತೆ. ದಿನಾ 10 ಗಂಟೆ ಬೆಳಗ್ಗೆ ಏಳೋದು,
ಆದ್ಮೇಲೆ ವಯಸ್ಸಾಗಿರತ್ತೆ, ಕೈ ಕಾಲ ನೋಯ್ತಾ ಇರತ್ತೆ, ಏನೋ ಮಾಡಕ್ ಆಗದೆ ಇರೋದು, ಚೆನ್ನಾಗಿ ಕೆಟ್ಟದಾದ ಆಹಾರ, ತೂಕಡಿಕೆ, ಆಲಸ್ಯ, 12 ಗಂಟೆ ಸ್ನಾನ, ಎಂತ ಇತ್ತು ಹೊಲಸು, ದೇಹವೇ ಕೊಳಕೋ, ಅದನ್ನ ತಮೋ ಗುಣ ಬಂದ್ರೆ ಇನ್ನೂ ಕೊಳಕು, ಅಲ್ಲೇ ಗಲೀಜದ್ದು ಹೋಗಿರುತ್ತೆ. ಹೀಗೆ ಇಷ್ಟೂ ಗುರುತುಗಳು ತಮೋ ಗುಣ ಮನುಷ್ಯನಲ್ಲಿ ಎದ್ದಾಗ ತೋರ್ತಾ ಇರುತ್ತೆ. ತಮೋ ಗುಣವನ್ನ ರಜೋಗುಣದಿಂದ ಗೆಲ್ಬೇಕು, ರಜೋಗುಣವನ್ನು ಸತ್ವಗುಣದಿಂದ ಗೆಲ್ಬೇಕು, ಸತ್ವಗುಣವನ್ನ ಭಕ್ತಿಯಿಂದ ಶುದ್ಧ ಸತ್ವ ಮಾಡ್ಕೋಬೇಕು, ಭಕ್ತಿ ಶುದ್ಧವಾದ ಮೇಲೆ ಶುದ್ಧ ಸತ್ವದಿಂದ ವಿವೇಕಕ್ಕೆ ಹೋಗಿ ತತ್ವಜ್ಞಾನಕ್ಕೆ ಹೋಗ್ಬೇಕು. ಇದು ಕ್ರಮ. ಅದನ್ನ ನಿಧಾನವಾಗಿ ಭಗವಂತ ಒಂದೊಂದ ಹೇಳ್ತಾ ಹೋಗ್ತಾನೆ. ಇನ್ನು ಈ ಗುಣಗಳಿದ್ದ ಸಾಯೋರು, ಸಾಯುವಾಗ ಯಾವ ಗುಣ ಎದ್ರೆ ಸತ್ರೆ ಏನಾಗತ್ತೆ ಅಂತ ಸಾಯೋ ಕಾಲಕ್ಕೆ ಮರಣದ್ವಾರೇಣಾಪಿ ಫಲಂ ಪ್ರಾಪ್ಯತೆ ಅಪಿ ಸಂಗರಾಗ ಹೇತುಕಂ ಸರ್ವಂ ಗೌಣಮೇವ ದರ್ಶಯನ್ ಆಹಾ. ಗೌಣ ಅಂದ್ರೆ ಗುಣದಿಂದ ಗುರುಗಳೇ ಕ್ವೆಶ್ಚನ್ ಮನುಷ್ಯರ ಬದುಕಿನಲ್ಲಿ ಕೇಳಿ, ಯಾವ ಗುಣದಲ್ಲಿ ಕೇಳ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಹಾ ಕೇಳಿ. ಈಗ ತಾನೇ ನೀವು ಅಂದ್ರಲ್ವಾ, ಸತ್ವದಿಂದ, ಸತ್ವ ಅಂದ್ರೇನೆ ಹೈ ಅನ್ಕೋತೀವಿ, ಅದ್ರಿಂದ ಇನ್ನ ಶುದ್ಧ ಸತ್ವ ಅನ್ಕೊಂಡು ಅರ್ಥ ಆಯ್ತು ಚೂರು ಅಂದ್ರು, ಸ್ವಲ್ಪ ಅದು ಹೇಳ್ತೀರಾ ಏನು? ಅಲ್ಲ, ಗುಣಾತೀತನಾಗ್ಬೇಕಲ್ಲಮ್ಮ, ಗುಣದಲ್ಲಿ ಶುದ್ಧ ಸತ್ವ ಅಂದ್ರೆ, ಶುದ್ಧ ಸತ್ವ ಅಂದ್ರೆ ಆಹಾರ ಶುದ್ಧವಾಗಿರೋದು, ಇದೆಲ್ಲ ಸತ್ವಗುಣದ್ದು ಕಾಲ ಆಹಾರ ಇದು. ಆದ್ರೆ ನೀವು ಸತ್ಸಂಗದಿಂದಲೋ ಭಗವದ್ ಭಕ್ತಿಯಿಂದಲೋ ಚಟುವಟಿಕೆ ಇದ್ಕೊಂಡು, ಸ್ವಲ್ಪ ಚಟುವಟಿಕೆನೂ ಇರ್ಬೇಕಲ್ಲ, ಅದಿದ್ದು ಒಳ್ಳೆ ಮನಸ್ಸನ್ನು ಉಲ್ಲಾಸವಾಗಿ ಉತ್ಸಾಹವಾಗಿ ಇಟ್ಕೊಂಡು ಯಾವಾಗಲೂ ಒಳ್ಳೆ ವಿಚಾರದಲ್ಲೇ ಮುಳುಗೋ ಹಾಗೆ ಭಗವದ್ ಭಕ್ತಿ ಆನಂದವನ್ನೇ ಪಡ್ಕೊಳ್ಳೋ ಹಾಗೆ ಮಾಡ್ಕೊಂಡ್ರೆ ಅವ್ನು ಶುದ್ಧ ಸತ್ವಕ್ಕೆ ಹೋಗ್ತಾರೆ. ಅದೇ ಅಭ್ಯಾಸ ಆಗ್ಬೇಕು, ಒಂದ್ ದಿವಸ ಮಾಡಿದ್ರಾಗಲ್ಲ, ನಿಮಗೆ ಅದೇ ರುಚಿ ಆಗ್ಬೇಕು. ಅಂದ್ರೆ ಸತ್ಸಂಗವೇ ಇಷ್ಟ, ಒಳ್ಳೆ ವಿಚಾರವೇ ಇಷ್ಟ, ಭಗವಂತನ ಭಕ್ತಿಯೇ ಇಷ್ಟ, ಅದಕ್ಕೆ ಸಮಯ, ಹಾಗೇ ಅಭ್ಯಾಸ ಮಾಡ್ತಾ ಹೋದ್ರೆ ಶುದ್ಧ ಸತ್ವಕ್ಕೆ ಹೋಗ್ತಾನೆ. ಇಲ್ಲಿ ಹೋದ್ರೆ ಬುದ್ಧಿವಂತನಾಗ್ತಾನೆ, ಯಾವ ಲೌಕಿಕವಾದ ವಿಷಯದಲ್ಲಿ ಬುದ್ಧಿವಂತನಾಗ್ತಾನೆ ಅಷ್ಟೇ. ಈ ಲೋಕದಲ್ಲಿ ಸತ್ವಗುಣ ಇದ್ದವರು ಎಷ್ಟು ಜನ ಇಲ್ಲ ಇದ್ದಾರೆ, ಆದ್ರೆ ಶುದ್ಧ ಸತ್ವ ಅಲ್ಲ ಅದು. ಅವರಿಗೆ ಒಳಗಡೆ ಏನಾಗಿರುತ್ತೆ ಅಂದ್ರೆ, ಸತ್ವಗುಣ ಇದ್ರು ಒಳಗಡೆ ದುಡ್ಡಿನ ಆಸೆ, ಭೋಗದ ಆಸೆ, ಪ್ರಾಪಂಚಿಕ ವ್ಯವಹಾರದ ಆಸೆ ಇದ್ದೇ ಇರುತ್ತೆ. ಮತ್ತೆ ರಜೋಗುಣ ತಮೋ ಗುಣಕ್ಕೆ ಬಂದ್ಬಿಡ್ತಾರೆ. ಸತ್ವಗುಣ ಯಾವಾಗ್ಲೂ ಇಟ್ಕೊಳಕ್ ಬರೋಲ್ಲ. ನೀವು ಶುದ್ಧ ಸತ್ವ ಆಮೇಲೆ ಗುಣಾತೀತನಾಗ್ಬೇಕು. ಗುರುಗಳೇ ಕೇಳಿ, ನಾಗರಾಜ್ ಕೇಳಿ, ನಾಗರಾಜ್ ಕೇಳಿ. ಗುರು ಏನಿಲ್ಲ, ಈ ಸತ್ವದಲ್ಲಿ ಇರುವಾಗ, ಸತ್ವದಲ್ಲಿ ಒಂದು ಯಾವ್ದಾದ್ರು ಸತ್ವದ ಗುಣವನ್ನು ಹೊಂದಿರತಕ್ಕಂತ ಭಗವತ್ ಪೂಜೆನಾಗ್ಲಿ ಅಥವಾ ಯಾವ್ದಾದ್ರು ಒಂದು ಕೈಂಕರ್ಯನಾಗ್ಲಿ ಮಾಡ್ತಾ ಇರೋದಕ್ಕೆ ಅದಕ್ಕೆ ಸ್ವಲ್ಪ ರಜಸ್ ಬೇಕೇ ಬೇಕಲ್ಲ. ಕೆಲಸ ಮಾಡೋದಕ್ಕೆ ರಜಸ್ ಬೇಕು, ರಜೋಗುಣ. ಆ ರಜೋಗುಣ ಸತ್ವಗುಣದೊಂದಿಗೆ ಎಷ್ಟಿದ್ದಾಗ ಆ ತರದ ಕೆಲಸ ಮಾಡ್ಕೊಂಡಿರೋದಕ್ಕೆ ಅನುಕೂಲ ಆಗುತ್ತೆ ಗುರುಗಳೇ, ಅದು ಶುದ್ಧ ಸತ್ವ ಆಗುತ್ತೆ ಅವಾಗ. ಅಲ್ಲಮ್ಮ, ಗುಣ ಅನ್ನೋದು ಇನ್ನೊಂದು ಮಿಶ್ರ ಇರುತ್ತೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇವಿ ಸ್ಯಾತ್ ತ್ರಿಭಿರ್ಗುಣ ಎಂದು ಭಗವಂತ ಗುಣವಿಲ್ಲದೆ ವ್ಯವಹಾರ ಆಗಲ್ಲ ಅಂದ್ಬಿಟ್ಟ. 3 ಗುಣಗಳು ಸ್ವಲ್ಪ ಇರುತ್ತೆ, ಆದ್ರೆ ಸತ್ವಗುಣ ಜಾಸ್ತಿ ಇರ್ಬೇಕು. ಅಲ್ಲ, ಈಗ ಸತ್ವದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ರಜೋಗುಣ ಇರ್ಲೇಬೇಕು. ಕರೆಕ್ಟ್, ಒಪ್ಪದ, ಹೌದು. ಈಗ ಮಾಡ್ಕೊಂಡಿರುವುದೇ ಕೆಲಸದಲ್ಲಿ ಇರುವುದು ಸತ್ವಗುಣದ ಶುದ್ಧ ಸತ್ವಕ್ಕೆ ಕರ್ಕೊಂಡು ಹೋಗುತ್ತಾ? ಹೌದು ಹೌದು, ಅವರವರೇ ಅನುಭವ ಗೊತ್ತಾಗತ್ತೆ. ನೀವು ಮಹಾತ್ಮರ ಸೇವೆ ಮಾಡುವಾಗ ಆ ಭಕ್ತಿನೂ ಸತ್ವಗುಣ, ಅದೇನು ಫಲಾಕಾಂಕ್ಷೆ ಇಲ್ದೇ ಇರೋದು ಸತ್ವಗುಣ. ಆದ್ರೆ ಆ ಸೇವೆ ಮಾಡೋ ಕೆಲಸ ರಜೋಗುಣವೇ. ನೀವು ಹೇಳಿದ್ ಸರಿ, ರಜೋಗುಣದ ಅಂಶ ಬೇಕು. ರಜೋಗುಣ ಅಂದ್ರೆ ರಜೋಗುಣದಲ್ಲೂ ಒಂದು ಸ್ವಲ್ಪ ಒಳ್ಳೇದಿ, ಒಂದು ಗುಣ ಇನ್ನೊಂದು ಗುಣ ಬಂದಾಗ ಕಡಿಮೆ ಆಗ್ಬಿಡತ್ತೆ ತಾನಾಗೆ. ನಿಮ್ಗೆ ಓದೋವಾಗ ಕೂತ್ಕೊಂಡ್ರೆ ರಜೋಗುಣ ಕಮ್ಮಿ ಆಗತ್ತೆ, ರಜೋಗುಣ ಬಂದ್ರೆ ಸತ್ವಗುಣ ಕಮ್ಮಿ ಆಗತ್ತೆ, ತಮೋ ಗುಣ ಬಂದ್ರೆ ಇದೆರಡು ಹೋಗ್ಬಿಡುತ್ತೆ. ಅದು ಮುಂದೆ ಹೇಳಿದಾನೆ ಕಾಣುತ್ತೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್. ಒಂದು ಗುಣ ಎದ್ರು ಬಾಕಿ 2 ಗುಣ ಮೆಟ್ಕೊಂಡ್ಬಿಡತ್ತೆ, ಕಮ್ಮಿ ಆಗ್ಬಿಡತ್ತೆ ತಾನಾಗೆ.
ಆದ್ರೆ ಮೂರೂ ಗುಣ ಇಲ್ಲ ಅಂತ ಆಗೋದು ವ್ಯವಹಾರದಲ್ಲ, ಪರಮಾರ್ಥ ಸ್ವರೂಪದಲ್ಲಿ ಜ್ಞಾನದಲ್ಲಾಗತ್ತೆ. ಅದನ್ನ ಅದು ಶುದ್ಧ ಸತ್ವ. ಅದ ಸರಿ. ಈ ವ್ಯಾವಹಾರಿಕವಾದ ಉತ್ತರ ಹೇಳೋದಾದ್ರೆ ಇಷ್ಟೇ. ಶುದ್ಧ ಸತ್ವ ಅಂದ್ರೆ ಉತ್ತಮವಾದ ಭಕ್ತಿ, ಸತ್ಸಂಗ, ಇವುಗಳ ಜೊತೆಯಲ್ಲೇ ನೀವಿದ್ರೆ ಅದು ಶುದ್ಧ ಸತ್ವ ಅಂತ ಅಷ್ಟೇ ಕರೆದಿರೋದು. ಎಲ್ಲಾ ಗುಣವನ್ನು ಮೀರ್ತಾನೆ, ಶುದ್ಧ ಸತ್ವವನ್ನು ಮೀರ್ತಾನೆ, ರಜೋಗುಣವನ್ನು ಮೀರ್ತಾನೆ, ತಮೋ ಗುಣವನ್ನು ಮೀರ್ತಾನೆ. ನೀವ್ ಹೇಳಿ ಸರಿ, ಸ್ವಲ್ಪ ರಜೋಗುಣ ಬೇಕು. ಆಯ್ತು. ಆಶ್ರಮಗಳಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಸೇವೆ ಮಾಡೋರಿಗೆ ಸ್ವಲ್ಪ ರಜೋಗುಣ ಬೇಕು, ಇಲ್ಲಿ ಹೋದ್ರೆ ಸೇವೆ ಮಾಡಕ್ಕಾಗಲ್ಲ. ನೀವ್ ಹೇಳಿದ್ದನ್ನು ಒಪ್ಕೊಂಡಿದ್ದೀನಿ. ಮುಂದಕ್ಕೆ ಹೋಗೋಣ. ಈಗ ಮನುಷ್ಯನ ಜೀವನದಲ್ಲಿ ಯಾವ ಗುಣದಲ್ಲಿ ಹೆಚ್ಚಾಗಿರ್ತಾನೋ ಆ ಗುಣ ಸಾಯೋ ಕಾಲಕ್ಕೆ ಹೇಳುತ್ತೆ. ಸಾಯೋ ಕಾಲದಲ್ಲಿ ಯಾವ ಗುಣ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಮುಂದಿನ ಜನ್ಮ ಬರುತ್ತೆ ಅಂತ. ಸತ್ವಗುಣದಲ್ಲಿದ್ದಾಗ ಸತ್ರೆ ಯಾವ ಜನ್ಮ, ರಜೋಗುಣದಲ್ಲಿದ್ದಾಗ ಸತ್ರೆ ಯಾವ ಜನ್ಮ, ತಮೋ ಗುಣದಲ್ಲಿದ್ದಾಗ ಸತ್ರೆ ಯಾವ ಜನ್ಮ ಅಂತ ಹೇಳಿ ಗೌಣಮೇವ ದರ್ಶಯನ್ನಂದ್ರು. ಗೌಣ ಅಂದ್ರೆ ಇಲ್ಲಿ ಗುಣ ಸಂಬಂಧಿ ಅಂತ ಅರ್ಥ. ಸಂಗರಾಗ ಹೇತುಕಂ ಸರ್ವಂ ಗೌಣಮೇವ ಅಂದ್ರೆ ಏನೇನು ಸತ್ತ ಮೇಲೆ ಜನ್ಮಾದಿಗಳು ಬರುತ್ತೋ ಅದು ಯಾವ ಸಂಘ, ಯಾವ ಗುಣ ಸಂಘ, ಯಾವ ಗುಣದಲ್ಲಿ ಪ್ರೀತಿಯಿಂದ ಇದ್ದದ್ದು ಏನೇನ್ ಬರುತ್ತೋ ಅಷ್ಟು ಕೂಡ ಗುಣವೇ. ಸತ್ವಗುಣದಲ್ಲಿದ್ರೆ ಹೀಗಾಗತ್ತೆ. ಇಂಥ ಉತ್ತಮವಾದಂಥ ಸತ್ವಗುಣದಿಂದ ಸತ್ರೆ ಉತ್ತಮ ಲೋಕ ಪಡ್ಕೊಳ್ತಾನೆ, ರಜೋಗುಣದಲ್ಲಿ ಸತ್ರೆ ಈ ರೀತಿ ಪಡ್ಕೊಳ್ತಾನೆ ಅಂತ ಮರಣಕಾಲದ ಗುಣಗಳ ಅಭಿವ್ಯಕ್ತಿ ಹೇಳ್ತಾನೆ. ಮರಣ ಕಾಲದಲ್ಲಿ ಹೇಳ್ಬೇಕಾದ್ರೆ ಗುಣ ಈಗಲೇ ಅಭ್ಯಾಸ ಮಾಡ್ಬೇಕು. ನಮ್ಮ ಮರಣ ಕಾಲದಲ್ಲಿ ಸತ್ವಗುಣ ಬರ್ಲಿ ಅಂತ ಹೇಳಿ ಸುಮ್ಮನೆ ಹಾಗೆ ಮಾಡ್ಕೊಂಡ್ರಾಗಲ್ಲ. ಯಾವಾಗ್ಲೂ ಸಾತ್ವಿಕನಾಗಿದ್ರೆ ಸಾಯೋ ಕಾಲಕ್ಕೆ ಸತ್ವಗುಣ ಹೇಳುತ್ತೆ. ಹೇಳ್ತಾರೆ ಯದಾ ಸತ್ವೇ ಪ್ರವೃದ್ಧೇತೋ ಯಾಂತಿ ದೇಹಭೃತ ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯದಾ ಸತ್ವೇ ಪ್ರವೃದ್ಧೇತೋ ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದಾ ಉತ್ತಮವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಮನುಷ್ಯ ಸತ್ವಗುಣವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಕೊನೆಗಾಲದಲ್ಲೂ ಸತ್ವಗುಣ ಹೇಳುತ್ತೆ ಅಂತ. ಆ ಸಾಯೋ ಸಂದರ್ಭದಲ್ಲಿ ಸತ್ವಗುಣ ಹೇಳ್ಬೇಕು. ಸತ್ವಗುಣ ಹೆಚ್ಚಾದಾಗ ಪ್ರಳಯಂ ಯಾಂತಿ ದೇಹಭೃತ್. ದೇಹವನ್ನ ತ್ಯಾಗ ಮಾಡಿದರೆ ಸತ್ವಗುಣ ಹೆಚ್ಚಾದಾಗ್ಲೇ ತ್ಯಾಗ. ನಮ್ಮೂರಲ್ಲಿ ಒಬ್ರು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಜಪ ಮಾಡ್ತಾ ಮಧ್ಯಾಹ್ನ ಕಾಲದಲ್ಲಿ ಊಟನೂ ಮಾಡಿರಲ್ಲ, ದೇಹ ಬಿಟ್ರು. ಅವ್ರು ಹೇಳಿದ್ರು ಪುಣ್ಯಾತ್ಮರು. ಕೇಳಿಸ್ತಾ ಇಲ್ವಾ? ಕೇಳ್ಬೋದಾ? ಅದೇ ಇಲ್ಲಿ ಗುಣ ಅಂತ ಹೇಳ್ತಾ ಇದಾರಲ್ಲ, ಯೂಶಲಿ ಎಲ್ಲಾ ಕಡೆ ಹೇಳೋದು ಕರ್ಮದಿಂದ ನೆಕ್ಸ್ಟ್ ಲೈಫ್ ಏನಾಗುತ್ತೆ ಅಂತ, ನಮ್ದು ಕರ್ಮದ ಎಷ್ಟು ಏನೇನಿದೆ ಪುಣ್ಯ ಪಾಪ ಅದ್ರ ಲೆಕ್ಕದಿಂದ ಅಂತಲ್ಲ. ಸೊ ಇಲ್ಲಿ ಗುಣ ಅಂತ ಇದಾರೆ. ಸೊ ಅದು ಏನೋ ರಿಲೇಷನ್ ಇದೆ. ಹೌದು, ಆದ್ರೆ ಹೇಳ್ತೀರಾ ಅಂತ. ಗುಣನಿಮಿತ್ತವಾಗಿ ಜನ್ಮ ಅಂತ ಕೇಳ್ತಾ ಇದ್ದಾರೆ. ಎರಡು ಅಂತ ಕಾಣುತ್ತೆ, ಆದ್ರೆ ಅದ್ ಹೇಳಿ ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ. ಜನ್ಮಾಂತರ ಕರ್ಮ ಹೌದು, ಆದ್ರೆ ಕರ್ಮ ಮಾಡುವಾಗಲೇ ಗುಣ ಇರುತ್ತಲ್ಲ, ಅದರ ಗುಣವನ್ನು ಎಲ್ಲಾ ಕರ್ಮದಲ್ಲೂ ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಇರುತ್ತೆ. ಯಾವ ಕರ್ಮವನ್ನು ಹೆಚ್ಚು ಮಾಡಿರ್ತಾನೋ ಆ ಗುಣ ಸಾಯೋ ಕಾಲದಲ್ಲಿ ಹೇಳುತ್ತೆ, ಆ ಕರ್ಮ ಹೇಳುತ್ತೆ. ಅದು ಈ ಜನ್ಮದ್ದೇ ಆಗ್ಬೇಕು ಅಂತಿಲ್ಲ, ಈ ಜನ್ಮದಲ್ಲಿ ಮಾಡ್ಬೇಕು ಅಂತ. ಮನುಷ್ಯನಿಗೆ ಸತ್ವಗುಣದಲ್ಲಿ ಜಾಸ್ತಿ ಇದ್ರೆ ಸಾಯೋ ಕಾಲಕ್ಕೆ ಸತ್ವಗುಣ ಹೇಳಬಹುದು. ಸತ್ವಗುಣವೇ ಹೇಳುತ್ತೆ ಅಂತ ಇವನ್ ಕೈಯಲ್ಲಿ ಏನಿಲ್ಲ. ಈಗ ಉಪಾಸಕನಾದವನಿಗೆ ಮುಂದೆ ಉತ್ತಮವಾದ ಉಪಾಸನೆಯ ಫಲ ಬರಬೇಕಾದ್ರೆ ಅದೇ ಎಂ ವಾಪಿ ಸ್ಮರನ್ ಭಾವಂ ಅಂತ ಹೇಳಿದಾಗ ಅದೇ ಬರ್ಬೇಕು. ಬರದೇನು ಹೋಗ್ಬೋದು, ಗ್ಯಾರಂಟಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಪೂರ್ವ ಜನ್ಮದ ಬಲಿಷ್ಠವಾದಂತಹ ಕರ್ಮಗಳು ಸಾಯೋ ಕಾಲದಲ್ಲಿ ಬರುತ್ತೆ. ಪ್ರಾಯಣ ಕಾಲ ಅಂದ್ರೆ ಸಾಯೋ ಕಾಲದಲ್ಲಿ ಇದುವರೆಗೆ ಮನುಷ್ಯ ಮಾಡಿದ ಎಲ್ಲಾ ಕರ್ಮಗಳಲ್ಲಿ ಯಾವುದು ಹೆಚ್ಚು ಬಲಿಷ್ಠವೋ ಅದು ಎದ್ಕೊಳ್ಳುತ್ತೆ. ಈ ಜನ್ಮದಲ್ಲಿ ಮಾಡಿದ್ದೆ ಅಂತ ಶೂರಿಟಿ ಹೇಳಕ್ಕಾಗಲ್ಲ, ವೇಸ್ಟ್ ಆಗಲ್ಲ.
ಅದೇ ಇದು ಫ್ಯಾಕ್ಟರ್ ಇದೆ, ಹೇಳಿದಾಗ ಆದ್ರೆ ಆ ಗುಣಗಳು, ಈಕ್ವೇಶನ್ ಕರ್ಮಗಳು ಗೊತ್ತಿಲ್ಲ ಎರಡು ನಮ್ಗೆ. ಸರಿ ಆಯ್ತಲ್ವಾ? ಗುಣಗಳು ಕರ್ಮಗಳು ಸೇರಿದೆ. ಕರ್ಮ ಹೇಳುತ್ತೆ ಅಂದ್ರೆ ಈ ಗುಣ ಆ ಕರ್ಮದಿಂದಲೇ ಹೇಳೋದು. ಗುಣ, ಅದು ಉಪಾಸನೆ, ಗುಣ, ಕರ್ಮ ಈ ಮೂರು ಕೂಡ ಸಾಯೋ ಕಾಲದಲ್ಲಿ ಹೇಳತ್ತೆ ಅಂದ್ರೆ ಅದರಲ್ಲಿ ಹೆಚ್ಚು ತಾತ್ಪರ್ಯ ಮಾಡ್ರಿ ಅಂತ. ಒಳ್ಳೆ ಕರ್ಮ ಮಾಡ್ತಾ ಇರ್ರಿ, ಒಳ್ಳೆ ಉಪಾಸನೆ ಮಾಡ್ತಾ ಇರ್ರಿ, ಒಳ್ಳೆ ಗುಣಗಳಲ್ಲಿ ಇರ್ರಿ ಅಂತಂದ್ರೆ ಮುಂದ್ ಸಾಯೋ ಕಾಲದಲ್ಲಿ ತಾನಾಗಿ ಬರುತ್ತೆ ಅಂತ ಹೇಳೋಕ್ ಹೊರಟ್ರೆ ಹೊರತು ಈಗ ಮಾಡಿದ್ದೆಲ್ಲ ವೇಸ್ಟ್ ಅಂತೂ ಅಲ್ಲ, ಬಂದೇ ಬರುತ್ತೆ ಅಂತ ಗ್ಯಾರಂಟಿನೂ ಇಲ್ಲ. ಏನ್ ಬೇಕಾದ್ರೂ ಬರ್ಬೋದು. ಈಗ ಉಪಾಸಕರಿಗೆ ಬರದೆ ಹೋದ್ಮೇಲೆ ಬಾಕಿಯವ್ರಿಗೆ ಏನಂತೆ. ಅದರಿಂದ ಭಗವಂತ ಹೇಳ್ತಾ ಇರೋದು ವೇಸ್ಟ್ ಆಗಲ್ಲ, ಮಾಡಿದ್ದು ಮಾಡ್ತಾ ಇರ್ರಿ ನೀವು. ಸತ್ವಗುಣ ಹೆಚ್ಚಾದಾಗ ಶರೀರ ಬಿಟ್ರೆ ಉತ್ತಮ ವಿಧಾನ ಲೋಕಾನ್, ಉತ್ತಮವಾದ ಉಪಾಸನೆ ಮಾಡಿರುವ ಲೋಕಗಳನ್ನ, ಪರಿಶುದ್ಧವಾದ ಲೋಕಗಳನ್ನ, ಬ್ರಹ್ಮಲೋಕಾದಿ ಲೋಕಗಳನ್ನ ಅವನು ಪಡ್ಕೊಳ್ತಾನೆ ಅಂತ ಶ್ಲೋಕದ ಸಂಗ್ರಹ ತಾತ್ಪರ್ಯ. ಭಾಷ್ಯ ಓದಪ್ಪ, ಓದಿಸ್ಲಾ? ಯದಾ ಸತ್ವೇ ಪ್ರವೃದ್ಧೆ ಭೂತೇತೋ ಪ್ರಲಯಂ ಮರಣಂ ಯಾತಿ ಪ್ರತಿಪದ್ಯತೆ ದೇಹಭೃತ್ ಆತ್ಮ ಉತ್ತಮವಿದಾಂ ಮಹದಾದಿ ತತ್ವವಿದಾಂ ಇತ್ಯೇತತ್ ಲೋಕಾನ್ ಅಮಲಾನ್ ಮಲರಹಿತಾನ್ ಪ್ರತಿಪದ್ಯತೆ ಪ್ರಾಪ್ನೋತಿ ಏತತ್. ಸಂಗ್ರಹವಾಗಿ ಭಗವಂತ ಅಷ್ಟೇ ಹೇಳಿದ್ದಾನೆ. ಸತ್ವಗುಣ ಚೆನ್ನಾಗಿ ಎದ್ದ ಮೇಲೆ ಮರಣ ಅನ್ನೋದು ಬಂದ್ಬಿಟ್ರೆ ಆಗ ಆ ದೇಹಭೃತ್ ಅಂದ್ರೆ ಆ ಜೀವ, ಆತ್ಮ ಅಂದ್ರೆ ಜೀವ ಅಂತ ಅರ್ಥ. ಆ ಜೀವನು ಉತ್ತಮವಾದ ತತ್ವವನ್ನು ತಿಳಿದವರು ಅಂದ್ರೆ ಇಲ್ಲಿ ಮಹತ್ತತ್ವ ಅಂದ್ರೆ ಹಿರಣ್ಯಗರ್ಭ. ತದ್ಯನ್ ಪ್ರಥಮಜಂ ಮಹತ್ತತ್ವಂ ವೇದ. ಹಿರಣ್ಯಗರ್ಭನ ಉಪಾಸನೆ ಮಾಡಿರೋರು, ಉತ್ತಮವಾದಂತಹ ಉಪಾಸನೆ ಮಾಡಿರೋರು, ಅಗ್ನಿಲೋಕವೋ ವಾಯುಲೋಕವೋ ವರುಣಲೋಕವೋ ಆ ಲೋಕಗಳನ್ನ ದೇವತೆಗಳನ್ನ ಉಪಾಸನೆ ಮಾಡಿದವರು ಯಾವುದನ್ನು ಪಡ್ಕೊಳ್ತಾರೋ ಅಂತ ಲೋಕಾನ್ ಅಮಲಾನ್ ಪಾಪರಹಿತವಾದ ಆ ಲೋಕಗಳನ್ನ ಫಲವನ್ನ ಪ್ರತಿಬದ್ಧತೆ ಪಡ್ಕೊಳ್ತಾನೆ. ಅಂದ್ರೆ ಸತ್ವಗುಣದಲ್ಲಿದ್ದವರಿಗೆ ದೇಹ ಬಿಟ್ಟ ಮೇಲೂ ಉತ್ತಮವಾದದ್ದು, ಈಗಲೂ ಒಳ್ಳೆ ಆನಂದ, ಒಳ್ಳೆ ಸತ್ಸಂಗವೂ ಸಿಗತ್ತೆ. ಆದ್ರಿಂದ ಸತ್ವಗುಣವನ್ನ ಎಡೆಬಿಡದೆ ಕಾಪಾಡ್ಕೋಬೇಕು. ಏನ್ ಮಾಡಿದ್ರು ಕಾಮಕ್ರೋಧಕ್ಕೆ ವಶರಾಗಬಾರದು. ಶಾಂತವಾಗಿ ಭಗವದ್ ಭಕ್ತಿಯಿಂದ ಸತ್ವಗುಣವನ್ನೇ ಇಟ್ಕೊಂಡು ಒಳ್ಳೆಯ ಅಹಿಂಸಾದಿ ವ್ರತಗಳನ್ನು ಇಟ್ಕೊಂಡು ಸತ್ವಗುಣದಲ್ಲಿ ಇರಬೇಕು ಅನ್ನೋದೇ ಭಗವಂತನ ಅಭಿಪ್ರಾಯ. ಹೀಗೆ ಸತ್ವಗುಣದಲ್ಲಿ ದೇಹ ಹೋದ್ರೆ ಆಗತ್ತೆ ಅಂದ್ರೆ ಸತ್ವಗುಣ ಬರಲಿ ಅಂತ ಜಪ ಮಾಡೋದಲ್ಲ. ನೀವು ಇಟ್ಕೊಂಡಿದ್ರೆ ತಾನಾಗಿ ಬರತ್ತಷ್ಟೆ. ಸತ್ವಗುಣ ಬರಲಿ ಸಾಯೋ ಕಾಲಕ್ಕೆ, ಸತ್ವಗುಣ ಬರಲಿ ಅಂತ ಅದನ್ನೇ ಜಪ ಮಾಡೋಕ್ ಬರೋಲ್ಲ. ಇನ್ನು ರಜೋಗುಣದಲ್ಲಿ ಸತ್ರ ಏನಾಗತ್ತೆ ಅಂತ, ರಜಸಿ ಪ್ರಲಯಂಗತ್ವ ಪ್ರಲೀನಸ್ತಮಸಿ ಮೂಢಯೋ ನಿಷುಜಾಯತೆ ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಃ ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣ ಎದ್ದಾಗ ದೇಹ ಬಿಟ್ರೆ ಅವನು ಅತ್ಯಂತ ಕರ್ಮಿಗಳಾಗಿರುವಂತಹ ಸಂಘವಿರುವ ಕರ್ಮ ಸಂಘವಿರುವ ಲೋಕದಲ್ಲಿ ಹುಡ್ತಾನೆ. ಅಂದ್ರೆ ಕರ್ಮಾಸಕ್ತಿ ಇರುವ, ಕರ್ಮ ಮಾಡ್ಬೇಕು ಅನ್ನೋ ಪ್ರದೇಶದಲ್ಲಿ ಅಲ್ಲೇ ಜನ್ಮವನ್ನು ಪಡ್ಕೊಳ್ತಾನೆ. ಅಂದ್ರೆ ಮನುಷ್ಯ ಲೋಕ ಅಂತ ತಾತ್ಪರ್ಯ. ಇಲ್ಲೇ ಕರ್ಮ ಜಾಸ್ತಿ ಆದ್ರೆ ಮನುಷ್ಯ ಲೋಕದಲ್ಲಿ ಹುಡ್ತಾನೆ. ಇನ್ನು ರಜೋಗುಣದ ಎದ್ದು ಕೂಡ್ಲೆ ಸತ್ರೆ ಮೂಢಯೋನಿ ಅಂದ್ರೆ ಪಶುವೋ ಮರವೋ ಸ್ಥಾವರಾಂತವಾದ ಅಧಾಗತಿಯೋ ಏನೋ ಆಗತ್ತೆ. ಒಟ್ಟು 3 ವಿಧವಾದ ಗತಿ. ಉತ್ತಮವಾದ ಗತಿ ದೇವಾದಿ ಲೋಕಗಳು. ಮನುಷ್ಯ ಲೋಕಕ್ಕೆ ಬರೋದು 2ನೇದು. ಮನುಷ್ಯ ಲೋಕದಲ್ಲೇ ಮರ ಗಿಡ ಪ್ರಾಣಿಗಳ ಹುಟ್ಟೋದು ಮೂಢಯೋನಿ. ಹೀಗೆ ಸತ್ವಗುಣದಲ್ಲಿ ದೇವಲೋಕಗಳು, ರಜೋಗುಣದಲ್ಲಿದ್ರೆ ಮನುಷ್ಯ ಲೋಕದಲ್ಲಿ ಕರ್ಮ ಸಂಖ್ಯೆಗಳ ಜೊತೆ ಹುಡ್ತಾನೆ. ತಮೋ ಗುಣದಲ್ಲಿದ್ರೆ ಮೂಢನಾಗಿ ಈ ಪಶು ಪಕ್ಷಿಗಳಾಗಿಯೋ ಮರಗಿಡಗಳಾಗಿಯೋ ಹುಟ್ಟುತ್ತಾನೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಭಗವಂತ ಆ ಗುಣಗಳನ್ನು ಹೇಳಿದ್ದಾನೆ. ರಜಸಿ ಪ್ರವೃದ್ಧೇತು
ಪ್ರಳಯಂ ಮರಣಂ ಗತ್ವಾ ಪ್ರಾಪ್ಯ ಕರ್ಮಸಂಗಿಷು ಕರ್ಮಾಸಕ್ತಿಯುಕ್ತೇಷು ಮನುಷ್ಯೇಷು ಜಾಯತೆ. ಯಾವಾಗ ರಜಸ್ಸು ಗುಣ ಹೆಚ್ಚಾದಾಗ ಮರಣ ಬಂದ್ಬಿಡುತ್ತೋ ಆಗ ಕರ್ಮಗಳೇ ಹೆಚ್ಚಾಗಿರುವಂತಹ ಮನುಷ್ಯ ಲೋಕದಲ್ಲಿ ಹುಡ್ತಾನೆ, ಮನುಷ್ಯರ ಮಧ್ಯೆ. ಇದು ಭಗವಂತ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನೀವು ತುಂಬಾ ಕರ್ಮ ರಜೋಗುಣದಲ್ಲೇ ಮುಳುಗಿದ್ರೆ ಸಾಯೋ ಕಾಲಕ್ಕೂ ಅದೇ ಬರುತ್ತೆ ಅಂತ. ಯಾವುದನ್ನ ಎಡಬಿಡದೆ ಚಿಂತನೆ ಮಾಡ್ತಾನೋ, ಎಡಬಿಡದೆ ಮನಸ್ಸಲ್ಲಿ ಇಟ್ಕೊಳ್ತಾನೋ, ಸಾಯೋ ಕಾಲಕ್ಕೆ ಅದೇ ಹೇಳುತ್ತೆ. ಆದ್ರಿಂದ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನೀವು ರಜೋಗುಣವನ್ನ ಬಿಡಬೇಕು, ಸತ್ವಗುಣಕ್ಕೆ ಹೋಗ್ಬೇಕು. ರಜೋಗುಣದಲ್ಲಿದ್ರೆ ಕರ್ಮ ಮಾಡೋದು ಮತ್ತೆ ಹುಟ್ಟೋದು ಕರ್ಮ ಮಾಡೋದು. ಗತಾಗತಂ ಕಾಮ ಕಾಮ ಲಭಂತಿ, ಇಷ್ಟೇ ಆಗ್ಬಿಡತ್ತೆ. ಕರ್ಮಾಸಕ್ತಿಯುಕ್ತರಾದಂತಹ ಮನುಷ್ಯರು ಅದೋ ಗೊಂದಲವೂ ಗೊಂದಲ, ಹಿಂಸೆ, ಚೇಷ್ಟೆಗಳು, ಪರಸ್ಪರ ರಾಗ, ಕಾಮ ಕ್ರೋಧ ರಾಗದ್ವೇಷಾದಿಗಳು ಇಂಥ ಇರುವಂತಹದ್ದು ಕರ್ಮ ಸಂಘ. ಕರ್ಮ ಸಂಘದ ಜಾಗದಲ್ಲಿ ಹುಟ್ಟು ಬಿಡ್ತಾನೆ. ಹಾಗೆಯೇ ಮೃತನಾಗಿ ಸತ್ತಾಗಿ ತಮೋ ಗುಣ ಹೆಚ್ಚಾದಾಗ ಸತ್ತು ಬಿಟ್ರೆ ಬಹಳ ಜನ ನಿದ್ದೆ ಮಾತ್ರ ಸತ್ತು ಬಿಡ್ತಾರಪ್ಪ. ನಂಗೆ ಯಾಕೋ ನಿದ್ದೆ ಮಾತ್ರ ಸತ್ತರೆ ತಮೋ ಗುಣದಲ್ಲಿ ಸತ್ತಾಗತ್ತೆ. ನಿದ್ದೆಗೆ ಹೋಗಿ ಸಾಯಬಾರ್ದು, ಎಚ್ಚರವಾಗಿ ಶುದ್ಧ. ನಮ್ಮಲ್ಲಿ ಸಾಯೋದಕ್ಕೂ ಹೇಗೆ ಹೇಳಿದ್ದಾರೆ ಅಂದ್ರೆ, ಸಾಯೋ ಸಂದರ್ಭ ಅವನಿಗೆ ಗೊತ್ತಾದ್ರೆ ಅವನು ಶುದ್ಧನಾಗಿ ದರ್ಭೆ ಮೇಲೆ ಕೂತ್ಕೊಂಡು, ನೆಲದ ಮೇಲೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಚೆನ್ನಾಗಿ ಶುದ್ಧವಾದ ಗಂಗೆಯನ್ನೋ ನೀರನ್ನೋ ಕುಡಿದು ಪ್ರಣವನ ಆಸ್ಥಿತೋ ಯೋಗಧಾರಣ ಅಂತ ಉಸಿರನ್ನು ನಿಧಾನವಾಗಿ ಎಳ್ಕೊಂಡು ದೇಹವನ್ನು ಬಿಡಬೇಕು. ಹಾವು ಪೊರೆಯನ್ನು ಕಳಚುವಂತೆ ದೇಹವನ್ನ ತ್ಯಾಗ ಮಾಡಬೇಕು. ದೇಹ ತ್ಯಾಗವೇ ಹೊರತು ದೇಹ ನಮ್ಮನ್ನು ಬಿಟ್ಟೋಯ್ತು ಅಂತ ಕೂಕೋಬಾರದು. ಹೋದ್ರು ಹೋಯ್ತು, ಹೋಗ್ಲಿ, ಬಟ್ಟೆ ಕಳಚದಾಗ ಕಳಚಬೇಕು ಅಂತ. ಹೀಗೆ ರಜೋಗುಣ ಬರದ ಹಾಗೆ, ತಮೋ ಗುಣ ಬರದ ಹಾಗೆ ಸತ್ವಗುಣದಲ್ಲೇ ಮನಸ್ಸನ್ನು ಇಟ್ಕೊಂಡಿದ್ರೆ ಕೊನೆಗಾಲದಲ್ಲಿ ಸತ್ವಗುಣದಲ್ಲಿ ಸಾತ್ವಿಕನಾಗಿರ್ಬಾರ್ದು. ಆಹಾರ ಇರಬಾರ್ದಂತ ಒಳಗೆ. ನಾವು ಆಹಾರ ತಿಂದು ಸಾಯಬಾರ್ದು, ನಿದ್ದೆಯಲ್ಲಿ ಸಾಯಬಾರ್ದು, ಮಂಕಾಗಿ ಇದಾಗಿ ಕೋಮಾ ಸ್ಟೇಜಲ್ಲಿ ಸಾಯಬಾರ್ದು. ಏನ್ರೆ ಕೋಮಾ ಸ್ಟೇಜ್ ಬಂತಂದ್ರೆ ಬರಬಾರ್ದು. ನೀವು ಶುದ್ಧವಾಗಿ ಇದ್ದುಕೊಂಡು ಒಳ್ಳೆ ನಿಧಾನವಾಗಿ ಉಪವಾಸ ವನವಾಸಗಳನ್ನು ಮಾಡ್ತಾ, ಆಹಾರ ಕಡಿಮೆ ಮಾಡ್ತಾ ದೇಹವನ್ನು ನಾವಾಗಿ ಬಿಡಬೇಕು ಅಂತ ಹೇಳ್ತಾನೆ. ಪರಮಾತ್ಮನ ಅಭಿಪ್ರಾಯದಲ್ಲಿ ಈ ದೇಹ ನಮಗೆ ಉಪಯೋಗಿಸೋ ಕೊಟ್ಟಿರುವಂತಹ ಒಂದು ಯಂತ್ರ. ಇದು ಯಾವಾಗ ಉಪಯೋಗ ಮುಗೀತೋ, ಇನ್ನು ಯಾವ್ದಕ್ಕೂ ಬಳಸೋಕ್ ಬರೋದಿಲ್ಲ, ಅವತ್ತು ನಿಶ್ಚಯ ಮಾಡ್ಬೇಕು ಅವನು. ಆಯ್ತು, ಈ ದೇಹ ಇಷ್ಟು ವರ್ಷ ನಾನು ಬಳಸ್ಕೊಂಡದ್ದಾಯ್ತು, ಇನ್ನು ಮುಂದೆ ಈ ದೇಹವನ್ನ ನಾನು ವಾಪಸ್ ಕಳಿಸ್ಬಿಡ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿ ಸಾತ್ವಿಕನಾಗಿ ದೇಹವನ್ನ ಸತ್ವಗುಣದಿಂದ ಬಿಡಬೇಕು. ರಜೋಗುಣ ತಮೋಗುಣ ತಾನಾಗಿ ಎದ್ದು ಬಿಡುತ್ತೆ. ಆದ್ರಿಂದ ಆ ಗುಣದಲ್ಲಿ ಆಗಬಾರದು. ತಮೋಗುಣ ಹೆಚ್ಚಾಗ್ಬಿಟ್ರೆ ಮೂಢಯೋನಿಂದ ಪಶು ಪಕ್ಷಿ ಇವುಗಳಲ್ಲಿ ಹುಟ್ಟು ಬಿಡ್ತಾನೆ. ಅಂದ್ರೆ ನಮ್ ಕೈಲಿ ಇರೋಲ್ಲ ಅನ್ನೋ ನಿಜ, ಆದ್ರೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಭಗವಂತ ಹೇಳಿರೋದು ಈಗಲೇ ನೀವು ಸತ್ವಗುಣದಲ್ಲಿ ಇದ್ರೆ ತಾನಾಗಿ ಸತ್ವಗುಣ ಹೇಳತ್ತೆ. ಅದು ಅವರವರ ಮನುಷ್ಯನ ಯೋಗ್ಯತೆಯನ್ನು ಮರಣ ಕಾಲದಲ್ಲಿ ನೋಡ್ಬೇಕು. ಅದು ಯಾವಾಗ ಮರಣ ಬಂದಾಗ ಏನಾಗತ್ತೆ ಅಂತ. ಹೀಗೆ ಭಗವಂತ ಮೂರೂ ಗುಣಗಳಿಂದ ಸಾಯೋದನ್ನ ಹೇಳಿದ. ಇದನ್ನೇ ಒಟ್ಟು 3 ಶ್ಲೋಕದಲ್ಲಿ ಹೇಳಿದ್ದನ್ನೇ ಒಂದೇ ಶ್ಲೋಕದಲ್ಲಿ ಕೊನೆಯ ಶ್ಲೋಕ ಹೇಳಿದ್ದಾನೆ. ಅತೀತ ಶ್ಲೋಕಾರ್ಥಸ್ಯೈವ ಕ್ಷೇಪಃ ಉಚ್ಯತೆ. ಈ ಕಳೆದ 2 ಶ್ಲೋಕಗಳ ಅರ್ಥವನ್ನ ಸಂಕ್ಷಿಪ್ತವಾಗಿ ಒಂದು ಶ್ಲೋಕ ಹೇಳ್ತಾನೆ. ಕರ್ಮಣ ಸುಕೃತಸ್ಯಾಹುಃ ನಿರ್ಮಲಂ ಫಲಂ ಸಸ್ತು ಫಲಂ ದುಃಖಂ ಜ್ಞಾನಂ ತಮಸಃ ಫಲಂ ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಜ್ಞಾನಂ ತಮಸಃ ಫಲಂ. ಕರ್ಮಣಃ ಸುಕೃತಸ್ಯ ಆಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಈಗ ಮನುಷ್ಯನಿಗೆ ಸುಕೃತ ಅಂದ್ರೆ ಸಾತ್ವಿಕ ಅಂತ ಅರ್ಥ ಮಾಡ್ಬೇಕು. ಸುಕೃತಸ್ಯ ಅಂದ್ರೆ ಸಾತ್ವಿಕ. ಸಾತ್ವಿಕ ಗುಣದ ಫಲ ಶಿಷ್ಟರಾದ ಹೇಳುದು ನಿರ್ಮಲವಾದ ಫಲ, ಶುದ್ಧವಾದ ಫಲ ಸಿಗತ್ತೆ. ಸಾತ್ವಿಕ ಗುಣ, ಸಾತ್ವಿಕ ಕರ್ಮ, ಸಾತ್ವಿಕ ಆಹಾರ, ಸಾತ್ವಿಕವಾದಂತಹ ನಡವಳಿಕೆ ಎಲ್ಲ ನಿರ್ಮಲವಾಗತ್ತೆ ಚಿತ್ತ. ಅದನ್ನ
ಶಿಷ್ಟರಾದವರು ಉತ್ತಮ ಫಲ ಅಂತ ಕರೀತಾರೆ. ರಜೋಗುಣ ಅನ್ನೋದಿದೆಯಲ್ಲ ಅದು ದುಃಖವೇ ಫಲ. ಕೊನೆಗೂ ಸಂಸ್ಪರ್ಶದ ಭೋಗ ದುಃಖ ಯೋನೇ ಏವತೆ ಅಂತ ಹೇಳಿದಾಗ ಕಾಮಾದಿಗಳಿಗೆ ರಾಜಸ ಕರ್ಮಕ್ಕೆ ಫಲ ದುಃಖವೇ, ಇನ್ನೇನು ಕಾಣಲ್ಲ. ಆದ್ಮೇಲೆ ತಾಮಸ ಫಲಕ್ಕೆ ಫಲಮಪಿ ದುಃಖಮೇವ ಕಾರಣಾನುಗುಣ್ಯ. ಅಜ್ಞಾನ ಅನ್ನೋದು ಮೂಢನಾಗಿರೋದು ಮಂಕಾಗಿರೋದೇ ತಮೋಗುಣದ ಫಲ. ಇಲ್ಲಿ ತಮೋಗುಣ ಅಂದ್ರೆ ತಮೋಗುಣದ ಕರ್ಮ, ರಜೋಗುಣ ಅಂದ್ರೆ ರಜೋಗುಣದ ಕರ್ಮ, ಸಾತ್ವಿಕ ಗುಣ ಅಂದ್ರೆ ಸಾತ್ವಿಕ ಗುಣದ ಕರ್ಮ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಗುಣವನ್ನು ಕರ್ಮವನ್ನು ಸೇರಿಸೇ ಫಲ ಹೇಳಿದ್ದಾರೆ. ಬರೀ ಗುಣಕ್ಕೆ ಫಲ ಹೇಳಲಿಲ್ಲ. ಬರೀ ನಡವಳಿಕೆ, ಬರೀ ಮನುಷ್ಯನಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ ಒಳ್ಳೆ ಗುಣ ಇರಬೇಕು, ಒಳ್ಳೆ ಗುಣ ಜೊತೆಲಿ ಕರ್ಮವನ್ನು ಮಾಡಬೇಕು ಅಂತ. ಇಂಥದ್ದು ಶೀಲಂ ಸಮ ಇದೆ ಅನರ್ಥಾಂತರಂ ಅಂತ ಬರದಲ್ಲ. ಚರಣಂ ವೃತ್ತಂ ಶೀಲಮಿತ್ಯನರ್ಥಾಂತರಂ. ಅಂದ್ರೆ ಚರಣ ನಡವಳಿಕೆ ಅಂತ ಶೀಲ ಸ್ವಭಾವ ಅಂತ ಹೇಳಿದ್ರು. ಬರೀ ಮನುಷ್ಯನು ಒಳ್ಳೆ ಸ್ವಭಾವ ಇದ್ರಾಗಲ್ಲ, ಕರ್ಮನೂ ಇರ್ಬೇಕು. ಕರ್ಮದ ಜೊತೆಲಿ ಒಳ್ಳೆ ಸ್ವಭಾವ ಇದ್ರೆ ಫಲ. ಇದಕ್ಕೂ ಏನೋ ಒಂದು ಫಲ ಇದೆ, ಆದ್ರೆ ಬರೀ ಇದಕ್ಕೆ ಫಲ ಇಲ್ಲ ಅಂತ, ಇದ್ರ ಜೊತೆ ಸೇರ್ಕೊಂಡ್ರೆ ಫಲ. ಭಾಷ್ಯ ಓದ್ಬೇಡ ಇದು. ಆಯ್ತು, ಸಮಯ ಕೊನೆಯದು. ಕರ್ಮಣಃ ಸುಕೃತಸ್ಯ ಸಾತ್ವಿಕಸ್ಯ ಇತ್ಯರ್ಥ. ಅಲ್ಲ ಕೇಳ್ತೇವೆ, ಪ್ರಶ್ನೆ ಕೇಳ್ತಾ ಇದಾರೆ. ಕೇಳಿ. ಕರ್ಮ ಬಿಡು ಅಂತ ನೀವೇ ಅಂತೀರಾ, ಮತ್ತೆ ಈಗ ಮತ್ತೆ ಕರ್ಮ ಚೆನ್ನಾಗಿರ್ಬೇಕು. ರಜೋ ಇದ್ರಲ್ಲಿ ಕರ್ಮ ಬಿಡ್ಬೇಕು ಅಂತ ಹೇಳ್ತಾನೆ ಇರ್ತಾರಲ್ಲ, ಮತ್ತೆ ನೀವು ಕರ್ಮ ಅಂತೀರಾ. ಚೆನ್ನಾಗಿರ್ಬೇಕು ಕರ್ಮ. ಅಲ್ಲ, ಕರ್ಮ ಬಿಡ್ಬೇಕು ಅಂದ್ರೆ ಅದು ಯಾವ ಕರ್ಮ ಬಿಡ್ಬೇಕು? ಕಾಮದ ಕರ್ಮ ಬಿಡ್ಬೇಕು, ಯಾವುದಕ್ಕೋಸ್ಕರ ಬಿಡಬೇಕು? ತತ್ವಜ್ಞಾನಕ್ಕೋಸ್ಕರ ಬಿಡಬೇಕು. ಅದು ಪ್ರಕರಣ ಬೇರೆ. ಇದಿನ್ನು ಅತ್ಯಂತ ವ್ಯವಹಾರ ಪ್ರಕರಣಮ್ಮ. ಇದು ತತ್ವಜ್ಞಾನದ ಮಟ್ಟಕ್ಕೆ ಹೋಗಿಲ್ಲ. ನಾವಿನ್ನು ಇದಕ್ಕೆ ಬಂದಿಲ್ಲ, ಕರ್ಮಯೋಗಕ್ಕೂ ಬಂದಿಲ್ಲ. ಕರ್ಮಯೋಗದ ಹಿಂದಿನ ಮೆಟ್ಲು ನಾವು. ಮಾಡ್ಕೊಳ್ಳಿ ಹೇಳಿ 3 ಗುಣವನ್ನು ಸೂಚನೆ ಕೊಟ್ಟಿಯಾನೆ. ಕರ್ಮಯೋಗಕ್ಕೆ ಬಂದಿಲ್ಲ. ಕರ್ಮಯೋಗ ಬಂದು ಆಮೇಲೆ ಕರ್ಮವನ್ನ ಆರೋಗ್ಯ ಕರ್ಮಯೋಗ, ಆಮೇಲೆ ಕರ್ಮವನ್ನು ಬಿಟ್ಟು. ಕರ್ಮ ಬಿಡೋದು ಅಂದ್ರೆ ಏನೋ ವಿಶೇಷವಾದಂತ ಜ್ಞಾನಕ್ಕೋಸ್ಕರ ಟೈಮ್ ವಿನಿಯೋಗ ಮಾಡ್ಬೇಕಲ್ಲ. ಕರ್ಮ ಬಿಡೋದು 8 ಗಂಟೆ ಜ್ಞಾನಕ್ಕೆ ವಿನಿಯೋಗ ಮಾಡೋ ಶಕ್ತಿ ಇದ್ರೆ ಕರ್ಮನ್ ಬಿಟ್ಟು ಬಿಡ್ರಿ, ಪರವಾಗಿಲ್ಲ. ಅಲ್ಲ, ಇನ್ನೊಂದು ಗುರುಗಳೇ, ಈ ಪ್ರೀವಿಯಸ್ ಇದ್ರಲ್ಲಿ ಸತ್ವ ಜಾಸ್ತಿ ಇದ್ದು ಸತ್ರೆ ಹೈಯರ್ ಲೋಕಕ್ಕೆ ಹೋಗ್ತಾರೆ ಅಂತಾರಲ್ಲ, ಅದು ನಿಜ? ಅಂದ್ರೆ ಒಂದೊಂದ್ಸತಿ ಹೈಯರ್ ಲೋಕ ಅನ್ನೋದು ಇರಲ್ಲ, ನಮ್ ಮೈಂಡ್ ಇದೆ ಅಂತ ಅಂತಾರಲ್ವಾ. ಅಂದ್ರೆ ಒಳ್ಳೆ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ ಹಂಗ ಅರ್ಥ ತಗೋಬಹುದಾ, ಅಥವಾ ಹೆಂಗ ಅರ್ಥ ಮಾಡ್ತಾರೆ? ಹೇಳಿರೋದು ಲೋಕ ಅಂತ ನಾವು ಅದಕ್ಕೆ ಅರ್ಥ ನಮ್ಮ ಅನುಭವದಿಂದ ಅರ್ಥ ಮಾಡಕ್ಕಲ್ಲ. ಶಾಸ್ತ್ರ ವಾಕ್ಯವೆಲ್ಲ ಅವ್ರು ಹೇಳಿದ್ದು ಒಪ್ಕೋಬೇಕೇ ಹೊರತು ಭವಿಷ್ಯವಾಗ್ಲಿ ಕರ್ಮಫಲವಾಗ್ಲಿ ಇವತ್ತೇ ಅನುಭವದಿಂದ ಹೇಳಕ್ಕಾಗಲ್ಲ. ತತ್ವಜ್ಞಾನದಲ್ಲಿ ಅನುಭವದ ವಿಚಾರ, ಇಲ್ಲೆಲ್ಲ ಶ್ರದ್ಧಾ ವಿಚಾರವೇ. ನಂಬಿಕೆ ಇರಬೇಕು. ಬ್ರಹ್ಮಲೋಕ ಇದೆ, ದೇವಲೋಕ ಇದೆ, ಸ್ವರ್ಗಲೋಕ ಇದೆ. ನಂಬಿಕೆ ಇದ್ದವರಿಗೆ ಆಗತ್ತೆ. ಪುಣ್ಯ ಪಾಪಗಳ ನಂಬಿಕೆ ಮೇಲೆ ಬರೋದಿದು. ಅದೇ ಗೊತ್ತಾಯ್ತು. ಆದ್ರೆ ಅದು ಚಾಪ್ಟರ್ 6 ಅಲ್ಲೂ ಅಂತಾರಲ್ವಾ, ಒಳ್ಳೆ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ. ಹಂಗೂ ಅರ್ಥ ತಗೋಬಹುದು. ಹಂಗಿದ್ರೆ ಅದು ಧ್ಯಾನಯೋಗಿಗೆ, ಧ್ಯಾನಯೋಗಿ ಪ್ರಕರಣ ಆಯ್ತು. ಅಲ್ಲೂ ಅಂದ್ರೆ ಅಲ್ಲಿ ಒಳ್ಳೆ ಪುಣ್ಯ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಒಳ್ಳೆ ಮನೆಯಲ್ಲಿ ಹುಟ್ಟುತ್ತೀರಾ ಅಂತಾರಲ್ವಾ. ಇಲ್ಲೂ ಹಂಗೆ ಲೆಕ್ಕ ತಗೋಬಹುದಾ, ಬೇರೆ ಲೋಕ ಅಂತಾನೆ ತಗೋಬೇಕಾ ಅಂತ? ಅಲ್ಲ, ಎರಡು ಉಂಟು. ಒಳ್ಳೆ ಲೋಕವೂ ಉಂಟು, ಒಳ್ಳೆ ಮನೆತನವೂ ಉಂಟು, ಎಲ್ಲ ಉಂಟು. ಅವ್ನು ಏನೂ ಮಾಡೋ ಇರಲ್ಲ, ಎಲ್ಲ ಬಿಟ್ಟಿರ್ತಾನೆ. ಬಿಟ್ಟಿದ್ರಿಂದಲೇ ಫಲ ಅವನಿಗೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಬೀಜಾಯಿತ ಹೇಳಿದ್ನಲ್ಲ, ಅದು ಜ್ಞಾನಯೋಗಿ ಸ್ಪೆಷಲ್. ಅದು ಕೃಷ್ಣ ವರ ಕೊಟ್ಟಾಗ ಹೇಳಿದ್ದಾನೆ, ಏನು ಮಾಡಕ್ ಬರಲ್ಲ. ಯಾರು ಸನ್ಯಾಸಿಗಳಾಗಿ ಧ್ಯಾನ ಯೋಗದಲ್ಲಿದ್ದು ತತ್ವಜ್ಞಾನವಾಗದೆ ಹೋದ್ರು ಬ್ರಹ್ಮಲೋಕದವರೆಗೆ ಹೋಗಿ ಒಳ್ಳೆ ಸುಖ ಅನುಭವಿಸಿ ಮತ್ತೆ ಬಂದು ಮತ್ತೆ ತತ್ವ ವಿಚಾರ ಮುಂದುವರಿಸ್ತಾರೆ. ಆ ಮಾರ್ಗವೇ ಹಾಗೆ, ಅದಕ್ಕೇನು ಮಾಡಕ್ಕಾಗಲ್ಲ. ಅದು ಬೇರೆ. ಅದು ಸತ್ವಗುಣ ಹೆಚ್ಚಾಗಿದ್ದಾಗಲೇ ಧ್ಯಾನ ಮಾಡೋದವನು. ಆ ಸತ್ವಗುಣ ಹೆಚ್ಚಾದಾಗ ಧ್ಯಾನ ಮಾಡಿದಾಗ ಫಲ ಅದು ಇದು ಒಂದೇನೆ ಅಲ್ಲಮ್ಮ. ಸತ್ವಗುಣ ಹೆಚ್ಚಾದಾಗ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಅಲ್ಲಿ ಬಂದಿರೋ ಪ್ರಶ್ನೆ ಏನೋ, ಕರ್ಮವನ್ನು ಬಿಟ್ಟ ಈ ಕಡೆ ಕರ್ಮ ಲೋಕದ ಫಲ ಇಲ್ಲ, ತತ್ವಜ್ಞಾನ ತಲುಪಲಿಲ್ಲ, ಆದ್ನ ಯೋಗ ಭ್ರಷ್ಟನಾದ. ಯೋಗ ಭ್ರಷ್ಟನಿಗೆ ಏನ್ ಗತಿ ಕೇಳಿದ್ದೆ ಭಗವಂತ ಸ್ಯಾಂಕ್ಷನ್ ಮಾಡ್ದ.
ಆಯ್ತು, ಯಾರ್ಯಾರು ಕರ್ಮ ಮಾಡಿ ಉತ್ತಮ ಲೋಕ ಇದೆಯೋ ಆ ಲೋಕಕ್ಕೂ ಹೋಗ್ತಾನೆ, ಉತ್ತಮವಾದ ಜನ್ಮವನ್ನು ಪಡ್ಕೊಳ್ತಾನೆ. ಏನ್ ಮಾಡಿದ್ರು ಅವನು ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿ ಅತ್ತ ಗಚ್ಚತಿ ಅಂತ ಹೇಳಿದ. ಗುರುಗಳೇ, ಇಲ್ಲೂ ಬಂತಲ್ಲ ಅದೇ ಪ್ರಸಂಗ. ಈಗ ಬ್ರಹ್ಮಾದಿ ಲೋಕಗಳನ್ನ ಇವನ್ ಪಡ್ಕೋತಾನೆ ಸತ್ವಗುಣದಲ್ಲಿ ಅಂತ. ಆ ಸಂದರ್ಭದಲ್ಲಿ ಇದು ಲಿಂಗ ಅವನಿಗೆ ಗೊತ್ತಾಗ, ಸತ್ವಗುಣ ಇದ್ದಾಗ ದೇಹ ಬಿಟ್ಟರೆ ಬ್ರಹ್ಮಲೋಕದವರೆಗೆ ಹೋಗ್ತಾನೆ. ಸತ್ವಗುಣದಿಂದಲೇ ಪಡ್ಕೋತಾನೆ ಅಂತ ಹೇಳಿಲ್ಲ ಅವರು. ಸತ್ವಗುಣ ಎದ್ದಾಗ ದೇಹವತ್ಯಾಗವಾದರೆ ಉತ್ತಮ ಲೋಕಕ್ಕೆ ಹೋಗ್ತಾನೆ. ಸತ್ವಗುಣ ಎದ್ದಾಗ ಸಾತ್ವಿಕ ಕರ್ಮಗಳನ್ನ ಮಾಡ್ತಾನೆ. ಆ ಸಾತ್ವಿಕ ಕರ್ಮಗಳ ಉತ್ಕೃಷ್ಟವಾದ ಕರ್ಮವೇ ಧ್ಯಾನ. ಆ ಫಲದಿಂದ ಅವನು ಬ್ರಹ್ಮಾದಿ ಲೋಕಗಳನ್ನು ಪಡ್ಕೋತಾನೆ. ಕರ್ಮಕ್ಕೂ ಧ್ಯಾನಕ್ಕೂ ಸಂಬಂಧವಿಲ್ಲ. ಧ್ಯಾನ ಮಾಡೋ ಹೊರಟವನು ಕರ್ಮವನ್ನೆಲ್ಲ ಪೂರ್ತಿ ಬಿಟ್ಟು ಬಿಡ್ತಾನೆ. ಅದು ತಾರತಮ್ಯ ಅಲ್ಲಿ ಅಷ್ಟೇ ಅಲ್ಲ. ಧ್ಯಾನ ಉಪಾಸನೆ ಧ್ಯಾನ ಅಂದ್ರೆ ಅಲ್ಲ, ಆ ಧ್ಯಾನ ಅಲ್ಲಪ್ಪ. ನಾವ್ ಅವ್ರು ಕೇಳ್ತಾ ಇರೋದು 6ನೇ ಅಧ್ಯಾಯ ಧ್ಯಾನ ಯೋಗ ಅಲ್ಲ. ಕಿರಣ್ ಹೇಳ್ತಾ ಇರೋದು ಉಪಾಸನೆ. ಉಪಾಸನೆನಾ? ಕಿರಣ್ ಹೇಳ್ತಾ ಇರೋದು ಉಪಾಸನೆ. 6ನೇ ಅಧ್ಯಾಯದಲ್ಲಿ ಉತ್ತರ ಹೇಳೇ ಇಲ್ಲ. 6ನೇ ಅಧ್ಯಾಯ ವಿಷಯ ಅಲ್ಲ ಅದು. ಅಲ್ಲ, ಇವ್ರು ಕೇಳಿದ್ದು ಕೇಳಿದ್ ಬೇರೆ ಲೋಕ ಇದೆಲ್ಲ ಬರುತ್ತೆ 6ನೇ ಅಧ್ಯಾಯದಲ್ಲಲ್ವಾ ಪ್ರಾಫಿಟ್. ಇವ್ರು ಕೇಳಿದ ಅನುಪಮ ಕೇಳಿದ 6ನೇ ಅಧ್ಯಾಯ. ಕಿರಣ ಹೇಳಿದ್ದು ಉಪಾಸನೆ, ಅದರಿಂದ ಬ್ರಹ್ಮಲೋಕ ಬರುತ್ತೆ ಅಂತ. ಸತ್ವಗುಣ ಹೆಚ್ಚಾಗಿ ಅದರಲ್ಲೂ ತಾರತಮ್ಯ. ಈಗ ಸತ್ವಗುಣ ಒಂದ್ ಮಟ್ಟಕ್ಕೆ ಹೆಚ್ಚಾಗಿದ್ರೆ ದೇವತಾ ಜನ್ಮನ್ ಪಡ್ಕೋತಾನೆ. ಅದರಲ್ಲೇ ಸತ್ವಗುಣ ಹೆಚ್ಚಾಗಿ ಭಾವನಾ ಪ್ರಧಾನವಾಗಿ ಉಪಾಸನೆ ಆದ್ರೆ ಆ ಫಲದಿಂದಾನೇ ಇದನ್ನ ಪಡ್ಕೋತಾನೆ, ಬ್ರಹ್ಮಾದಿ ಲೋಕಗಳನ್ನ. ಒಟ್ನಲ್ಲಿ ನೀವು ಗುಣಗಳನ್ನ ಕರ್ಮಕ್ಕೆ ಹೊಂದಿಸ್ಕೋಬೇಕು. ಆ ಗುಣ, ಆ ಕರ್ಮದಲ್ಲಿ ನಿಮ್ಗೆ ಅಭಿರುಚಿ ಬರ್ತಾ ಇದೆ ಅಂದ್ರೆ ಆ ಗುಣ ಎತ್ಕೊಳ್ತಾ ಇದೆ ಅಂತ. ಅದು ಕಾರ್ಯದಿಂದಾನೇ ಊಹೆ ಮಾಡ್ಬೇಕಷ್ಟೇ, ಹಿಂಗೂ ಊಹೆ ಮಾಡಕ್ಕಾಗಲ್ಲ. ಸರಿಪ್ಪ, ಇಲ್ಲಿ ನಾನು ಹೇಳ್ತಾ ಇರೋದು ಸತ್ವಗುಣಗಳೇ ಕರ್ಮದ ಜೊತೆಯಲ್ಲಿ ಸೇರ್ಬೇಕು ಅಂತ ನಾನು ಹೇಳಿದೆ. ಒಳ್ಳೆ ಶೀಲ ಇರ್ಬೇಕು, ಒಳ್ಳೆ ಕ್ಯಾರೆಕ್ಟ್ರು. ಬರೀ ಕ್ಯಾರೆಕ್ಟರ್ ಫಲ ಕೊಡೋಲ್ಲ, ಒಳ್ಳೆ ಕರ್ಮನೂ ಮಾಡ್ಬೇಕು. ಕರ್ಮ ಕ್ಯಾರೆಕ್ಟರ್ ಎರಡು ಸೇರಿ ಫಲ ಕೊಡೋದು ಅಂತ. ಇದೆ ಸೂತ್ರ ಭಾಷೆ ಚೆನ್ನಾಗಿ ಓದ್ಬಿಟ್ರೆ ಗೊತ್ತಾಗ್ಬಿಡ. ನಮ್ಗೆಲ್ಲ ನೆನಪಿರಲ್ಲ, ಅವ್ರ ಜ್ಞಾಪಕ. ಕಿರಣ ಗಟ್ಟಿ ಅವನು. ಟೈಮ್ ಆಯ್ತಲ್ವಾ? ಆಯ್ತು.